ಹಲೋ ಮಕ್ಕಳ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಹೇಗ್ರೋ ಓದ್ತಾ ಇದ್ದೀರಿ? ಗೊತ್ತಿದೆ, ಬೋರ್ಡ್ ಬೂಸ್ಟರ್ ತಗೊಂಡಾಗಲೇ ಗೊತ್ತಿದೆ ನನಗೆ. ಸೊ ಅಷ್ಟಾಗಿ ಪ್ರಿಪರೇಷನ್ಸ್ ಇರೋದಿಲ್ಲ. ಕೆಲವ್ರು ಚೆನ್ನಾಗಿ ಮಾಡ್ಕೊಂಡಿರ್ತೀರಿ, ಯಾವ ರೀತಿ ಬರೀಬೇಕು ಕ್ವಶನ್ಸ್ಗಳನ್ನ ಅಂತ ಮೇಜರಾಗಿ ತಿಳ್ಕೊಳಕ್ ಬಂದಿರ್ತೀರಿ. ಇನ್ನು ಕೆಲವ್ರಿಗೆ ಏನೂ ಗೊತ್ತಿರೋದಿಲ್ಲ. ಇಟ್ಸ್ ಓಕೆ, ಫೈನ್, ನೋ ಇಶ್ಯೂ, ಯಾವುದೇ ರೀತಿ ತೊಂದರೆ ಇಲ್ಲ ಮಕ್ಕಳ. ಸೊ ಫ್ರಮ್ ದ ಸ್ಕ್ರಾಚ್ ಯು ವಿಲ್ ಲರ್ನ್. ಬಟ್ ಒಂದು ವಿಷಯ ನೆನಪಿರಲಿ, 2 ಮಂತ್ಸಲ್ಲಿ ನೀವು ಕಂಪ್ಲೀಟ್ ಕಲಿತಾ ಇದ್ದೀರಾ ಅಂತಂದ್ರೆ ದ ಕ್ಲಾಸಸ್ ವಿಲ್ ಬಿ ನಾಟ್ ಲೈಕ್ ಆಸ್ ಇಟ್ ವಿಲ್ ಬಿ ಡ್ಯೂರಿಂಗ್ ದ ಬಿಗಿನಿಂಗ್. ಅಂದ್ರೆ ಬಿಗಿನಿಂಗ್ ಅಲ್ಲಿ ಹೇಗೆ ಪ್ರತಿಯೊಂದು ಅಕ್ಷರನು ಮತ್ತೆ 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 ಹೇಳ್ತಾ ಹೋಗ್ತಾರೆ, ಡಿಫ್ರೆಂಟ್ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತಾರೆ, ಆ ತರ ಇಲ್ಲಿ ಆಗೋದಿಲ್ಲ. ಅದೊಂದು ವಿಷಯ ನಿಮಗೆ ಗೊತ್ತಿರಬೇಕು. ಅಂಡ್ ಅಷ್ಟು ಡೀಟೇಲ್ ಆಗಿ ಮಾಡಿದ್ರೆ ಖಂಡಿತ ಮಕ್ಕಳ 2 ತಿಂಗಳಲ್ಲಿ ಸಿಲೆಬಸ್ ಮುಗಿಸೋದಕ್ಕಾಗಲ್ಲ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್. ಬಟ್ ಇಲ್ಲಿ ಏನ್ ನಡೆಯುತ್ತೆ, ಯಾವ ರೀತಿ ಕ್ಲಾಸಸ್ ನಡೆಯುತ್ತೆ ಅನ್ನೋದನ್ನ ಹೇಳ್ಬಿಡ್ತೀನಿ. ಸೊ ನೋಡಿ, ನಿಮಗೆ ಡೆಫಿನೇಷನ್ಸ್ ಅಂತೂ ಖಂಡಿತ ಕೊಡ್ತೀನಿ, ಅದಕ್ಕೆ ಫ್ಯೂ ಎಕ್ಸಾಂಪಲ್ಸ್ ಕೂಡ ಖಂಡಿತ ಇರುತ್ತೆ. ಓಕೆ. ಅಂಡ್ ಮೇಜರ್ಲಿ ಇಲ್ಲಿ ಒಂದು ಕ್ವಶನ್ ಕೊಟ್ಟಾಗ ಅದನ್ನ ಯಾವ ರೀತಿ ಅಪ್ರೋಚ್ ಮಾಡಬೇಕು, ಎಷ್ಟೆಷ್ಟು ಸ್ಟೆಪ್ ಬರಿಬೇಕು, ಅಂಡ್ ಆ ಸ್ಟೆಪ್ಸ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಮಕ್ಕಳ. ಸೊ ನೀವು ಅರ್ಥ ಮಾಡ್ಕೊಂಡು ಓದಿದ್ರೆ ಖುಷಿ, ಇಲ್ಲ ಬರ್ದು ಪ್ರಾಕ್ಟೀಸ್ ಮಾಡಿದ್ರು ಖುಷಿ, ಇಲ್ಲ ಬಯಟ್ ಮಾಡಿದ್ರೆ ನನಗೆ ಖುಷಿ ಇಲ್ಲ. ಬಟ್ ನಿಮ್ಗೆ ಅಲ್ಟಿಮೇಟ್ಲಿ ಮಾರ್ಕ್ಸ್ ಬೇಕಂತಂದ್ರೆ ನೀವು ಮಾಡ್ಬೋದು, ಏನು ಮಾಡೋದಕ್ಕಾಗಲ್ಲ. ಬಿಕಾಸ್ ಅಲ್ಟಿಮೇಟ್ಲಿ ಸ್ಕೋರ್ ಮಾಡೋದು ಮುಖ್ಯ ಆಗುತ್ತೆ ಕೆಲವು ಟೈಮಲ್ಲಿ. ಇಟ್ಸ್ ಓಕೆ. ಬಟ್ ಬರ್ದು ಪ್ರಾಕ್ಟೀಸ್ ಮಾಡೋದು ಮತ್ತು ಅರ್ಥ ಮಾಡ್ಕೊಂಡು ಮಾಡೋದು, ಐ ಅಪ್ರಿಷಿಯೇಟ್ ಇಟ್. ಓಕೆ. ಸೊ ಟ್ರೈ ಟು ಡೂ ಇಟ್ ಮಕ್ಕಳ, ಆ ಥರ ಮಾಡಿ. ಸೊ ಇಲ್ಲಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು. ಫ್ಯೂಚರಲ್ಲಿ ನಿಮ್ಗೆ ಬೆನಿಫಿಟ್ ಆಗುತ್ತೆ. ಇದೆಲ್ಲ ಎಲ್ಲೇ ಹೋದ್ರೂ ಕೂಡ ಇದು ಬೆನಿಫಿಟ್ ಆಗುತ್ತೆ. ಸೊ ಬಟ್ ಇನ್ನು ಮುಂದೆ ಆದರೂ ಇನ್ನು 2 ಮಂತ್ಸಲ್ಲಿ ನಾನು ಸೀರಿಯಸ್ ಆಗಿ ಕೂತ್ಕೊಂಡು ಓದ್ತೀನಿ. ಇವತ್ತಿಂದ ನಾನು ಏನೇನು ಕಲಿಸಿರ್ತೀರಿ ಅದನ್ನೆಲ್ಲನೂ ಕೂಡ ಡೇ ಟು ಡೇ ಓದ್ಕೊಂಡು ಹೋಗ್ತೀನಿ ಅನ್ನೋದೊಂದು ನೀವೊಂದು ಓದ್ ತಗೊಂಡ್ರೆ ಅಟ್ಲೀಸ್ಟ್ ಮಕ್ಕಳ ಬೈ ಜನವರಿ 10th ವಿಲ್ ಬಿ ಪರ್ಫೆಕ್ಟ್ ವಿತ್ PCMB, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ. ಸೊ ಕನ್ನಡ ಮತ್ತು ಇಂಗ್ಲೀಷ್ನ ಓವರ್ ದಿ ಟೈಮ್ ಕಲಿಬೋದು. ಸೊ ಈಗ ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. FA2 ಬರುತ್ತೆ, FA2 ಟೈಮಲ್ಲಿ ಕಲ್ತ್ಕೊಳ್ಳೋಕೆ ಟ್ರೈ ಮಾಡಿ. ಅದನ್ನ ಬಿಟ್ಟರೆ ಇನ್ನು 2 ಮಂತ್ಸ್, ಐ ಥಿಂಕ್ ಸ್ಟೂಡೆಂಟ್ಸ್ ಜನವರಿ 15th ಒಳಗಡೆ ನಿಮ್ಮ ಸಿಲೆಬಸ್ ಮುಗಿಯುತ್ತಿದ್ರಲ್ಲಿ. ಜನವರಿ 10th ಅಂತ ಹೇಳಿದ್ವಿ, ಬಟ್ ಮ್ಯಾಥ್ಸ್ ಸ್ವಲ್ಪ 4-5 ದಿನ ಜಾಸ್ತಿ ಆಗುತ್ತೆ. ಸೊ ನೋಡೋಣ, ಆದರೆ ಅದಕ್ಕಿಂತ ಬೇಗನೂ ಮುಗಿಸೋಕೆ ಟ್ರೈ ಮಾಡ್ತೀವಿ, ಡೋಂಟ್ ವರಿ. ಸೊ ಬಟ್ ಮುಂದೆ ಈಗ ಸ್ವಲ್ಪ ನಿಧಾನ ಕ್ಲಾಸಸ್ ಶುರು ಆಗ್ತಾ ಬರುತ್ತೆ. ಬಟ್ ಓವರ್ ದಿ ಟೈಮ್ ಅಲ್ಲ, ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಬರುತ್ತೆ, ಜಾಸ್ತಿ ಕ್ಲಾಸಸ್ಗಳನ್ನ ಕೊಡ್ತಾ ಹೋಗ್ತೀವಿ. ಬಟ್ ಮೇಕ್ ಯುವರ್ ಟೈಮ್ ಸ್ಟೂಡೆಂಟ್ಸ್. ನಿಮ್ಮ ಟೈಮ್ ಟೇಬಲ್ ನೀವು ಮಾಡ್ಕೋಬೇಕು, ಅದನ್ನು ಫಾಲೋ ಮಾಡೋದಷ್ಟೇ ಮುಖ್ಯ ಆಗುತ್ತೆ. ಆ್ಯಂಡ್ ಮೇಜರ್ಲಿ ಮಕ್ಕಳ ಜಸ್ಟ್ ಒಂದು ಲಿಸ್ಟ್ ಮಾಡ್ಕೊಳ್ಳಿ ನಿಮ್ಮ ಮೈಂಡಲ್ಲಿ ಅಥವಾ ಪೇಪರಲ್ಲಿ, ಯಾವ್ದು ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡ್ತಿದೆ ಅಂತ ಹೇಳಿ ತಿಳ್ಕೊಳ್ಳಿ. ಆ ಯಾವ್ದು ವಿಷಯಗಳನ್ನ ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ತಿದೆ ಅದೆಲ್ಲದರಿಂದನೂ ಕೂಡ ದೂರ ಇರಿ ಮಕ್ಕಳ. ಸಾಕು, ಖಂಡಿತ ನಿಮಗೆ ಎಕ್ಸಲೆಂಟ್ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಸೊ ಡಿಸ್ಟ್ರಾಕ್ಷನ್ಸ್ ಇಂದ ದೂರ ಇದ್ದಷ್ಟು ನಿಮಗೆ ನೀವೇನು ಅನ್ಕೊಂಡಿದ್ದೀರಿ ಅದನ್ನ ಸಾಧಿಸೋದಕ್ಕೆ, ಪಾಲಿಸೋದಕ್ಕೆ ಟೈಮ್ ಸಿಗುತ್ತೆ. ಅಷ್ಟಿದ್ರೆ ಸಾಕು ಮಕ್ಕಳ, ಖಂಡಿತ ನೀವು ಆಟೋಮೆಟಿಕಲಿ ಡೈಲಿ ಓದ್ತಾ ಹೋಗ್ತೀರಿ. ಆ್ಯಂಡ್ ವೀಕ್ಲಿ ರಿವಿಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಏನು ಇಡೀ ವಾರ ಕೂತ್ಕೊಂಡು ಓದ್ತೀರಿ ಅದನ್ನ ಸಂಡೇಸ್ ಕೂತ್ಕೊಂಡು ರಿವಿಷನ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. 6 ದಿನ ಕೂತ್ಕೊಂಡು ಓದ್ಬಿಟ್ಟಿದ್ದೀನಪ್ಪ, 7ನೇ ದಿನ ಮಸ್ತ್ ಮಜಾ ಮಾಡ್ತೀನಿ ಕಣಪ್ಪ ಅಂತಂದ್ರೆ ಆಗೋದಿಲ್ಲ. ಯಾಕಂದ್ರೆ ನೆಕ್ಸ್ಟ್ ದಿನ ಮಕ್ಕಳ 8ನೇ ದಿನ ಅಂದ್ರೆ ನೆಕ್ಸ್ಟ್ ಮತ್ತೆ ಮಂಡೇ ನೀವು ಕೂತ್ಕೊಂಡು ಓದೋದು ಕಷ್ಟ ಆಗುತ್ತೆ. ಇನ್ನು 2 ತಿಂಗಳು ಮಕ್ಕಳ ತಪಸ್ತರ ಇದ್ಬಿಡ್ಬೇಕು. ಇನ್ನು 2 ತಿಂಗಳು ಲಿಟರಲಿ ಯು ಆರ್ ಡೂಯಿಂಗ್ ಲೈಕ್ ಅ ಮೆಡಿಟೇಷನ್, ಯು ಆರ್ ಬಿಕಮಿಂಗ್ ಅ ಮಾಂಕ್. ಆ ರೀತಿ ಇದ್ಬಿಡ್ಬೇಕು ಮಕ್ಕಳ. ಆ ರೀತಿ ಇದ್ದು ನೀವು ಓದಿದ್ರೆ ಮಾತ್ರ 2 ತಿಂಗಳಲ್ಲಿ ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕಾಗತ್ತೆ. ನೋಡ್ರಿ, ಇಷ್ಟು ದಿನ ಆಟ ಆಡಿದ್ದಾಯ್ತು, ಇಷ್ಟು ದಿನ ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು, ಇಷ್ಟು ದಿನ ಬೇಡದೇ ಇರೋದಕ್ಕೆಲ್ಲ ಲೈಫ್ನ ಸ್ಪೆಂಡ್ ಮಾಡಿದ್ದಾಯ್ತು. ಇನ್ನು ಮುಂದೆ ಆದರೂ ಕೂಡ ಕೂತ್ಕೊಂಡು ಓದ್ತೀನಿ ಅಂತ ಒಂದು ಡೆಡಿಕೇಶನ್ ಇಟ್ಕೊಳ್ಳಿ. ಖಂಡಿತ ಮಕ್ಕಳ, ಪ್ರತಿಯೊಬ್ಬರು ಕೂಡ ಸಾಧಿಸ್ತೀರಿ, ಪ್ರತಿಯೊಬ್ಬರು ಕೂಡ ಮಾರ್ಕ್ಸ್ ತಗೊಳ್ತೀರಿ. ಆ್ಯಂಡ್ ಹೇಳ್ತಾ ಇದ್ದೀನಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂತಂದ್ರೆ ನಿಮ್ಮ ಬಗ್ಗೆ ನಿಮ್ಮೊಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಮಕ್ಕಳ. ನಾನು ಬಿಲೀವ್ ಮಾಡೋದೇನಂತ ಅಂದ್ರೆ, ಒಬ್ಬ ಮನುಷ್ಯ ಯಾವತ್ತು ಸೋಲ್ತಾನೆ ಅಂತಂದ್ರೆ ಅವನ ಮೇಲೆ ಅವ್ನು ನಂಬಿಕೆ ಕಳ್ಕೊಂಡಾಗ. ಸೊ ನಿಮ್ಮ ಮೇಲೆ ನೀವು ಎಷ್ಟು ನಂಬಿಕೆ ಇಟ್ಕೊಂಡಿರ್ತೀರಿ ಅಲ್ಲಿ ತನಕ ಮಕ್ಕಳ ನೀವು ಗೆಲ್ತಾನೆ ಇರ್ತೀರಿ, ಅಲ್ಲಿ ತನಕ ನಿಮ್ಗೆ ಅವಕಾಶಗಳು ಇದ್ದೇ ಇರುತ್ತೆ ಗೆಲ್ಲೋದಕ್ಕೆ. ಬಟ್ ಯಾವಾಗ ನಿಮ್ಮ ಮೇಲೆ ನೀವು ಕಾನ್ಫಿಡೆನ್ಸ್ ಕಳ್ಕೊಳ್ತೀರಾ ನೋಡಿ, ಅವತ್ತಿನ ದಿನ ನಿಮ್ಮ ಡೌನ್ಫಾಲ್ ಶುರು ಆಯಿತು ಅಂತ. ಆ್ಯಂಡ್ ಆ ಥರ ಜಾಗಕ್ಕೆ ನೀವು ಹೋಗ್ಬಾರ್ದು ಅಂತಂದ್ರೆ ನೀವೇನೇನು ಟಾಸ್ಕ್ ಹಾಕೊಂಡಿರ್ತೀರಿ ಮಕ್ಕಳ, ಆ ಟಾಸ್ಕ್ನ ನೀವು ಕಂಪ್ಲೀಟ್ ಮಾಡ್ತಾ ಬಂದರೆ ಮಾತ್ರ ನೀವುಗಳು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಳಕ್ಕೆ ಸಾಧ್ಯ. ಯಾವಾಗ ನಿಮ್ಮ ಮೇಲೆ ನೀವು ನಂಬಿಕೆ ಕಳ್ಕೊಳ್ತೀರಾ ಅಂತಂದ್ರೆ, ನೀವು ಯಾವುದಾದ್ರೂ ವಿಷಯಗಳನ್ನ ಅನ್ಕೊಂಡು ಅದನ್ನ ಸಾಧಿಸ್ತಾ ಇಲ್ಲ, ಅದನ್ನ ನಾನು ಏನಾದ್ರು ಒಂದು ಟಾರ್ಗೆಟ್ ತಗೊಂಡಿದ್ದೀನಿ ಬಟ್ ಆ ಟಾರ್ಗೆಟ್ ನಾನು ಅಚೀವ್ ಮಾಡ್ತಿಲ್ಲ ಅಂತಂದಾಗ ಮಾತ್ರ ನಮ್ಮ ಮೇಲೆ ನಾವು ನಂಬಿಕೆ ಕಳ್ಕೊಳ್ತಾ ಹೋಗ್ತೀವಿ. ಸೊ ಈ ತರ ನೀವು ಬರ್ಸ್ಕೋಬೇಡಿ. ಸೊ ಯು ಪುಟ್ ಅ ಟಾರ್ಗೆಟ್. ನನಗೆ ಗೊತ್ತಿದೆ, ಈ ಬ್ಯಾಚ್ ತಗೊಂಡ್ಮೇಲೆ ಖಂಡಿತ ಮಕ್ಕಳ ಒಂದು ಟಾರ್ಗೆಟ್ ಇಟ್ಕೊಂಡೇ ಬಂದಿರ್ತೀರಿ. 2-2.25 ತಿಂಗಳಲ್ಲಿ ಏನು ಸಿಲೆಬಸ್ ಮುಗಿಸ್ತಾರೆ, ಅಥವಾ ಜನವರಿ 15th ಅಥವಾ 20th ಒಳಗಡೆ ಏನು ಸಿಲೆಬಸ್ ಮುಗಿಸ್ತಾರೆ ಅದನ್ನು ಪರ್ಫೆಕ್ಟ್ ಆಗ್ತೀನಿ ಮಕ್ಕಳ. ಆ್ಯಂಡ್ ಏನು ಸಿಲೆಬಸ್ ಮುಗಿಸಿರ್ತೀವಿ ಅದನ್ನು ನೀವು ಟೆಸ್ಟ್ ಮಾಡ್ಕೊಳ್ಳೋಕೆ ನಿಮಗೆ ಪ್ರಿಪರೇಟರಿ ಎಕ್ಸಾಮ್ಸ್ ಬರುತ್ತೆ. ಆ ಪ್ರಿಪರೇಟರಿ ಎಕ್ಸಾಮ್ಸಲ್ಲಿ ನಾವೇನು ಹೇಳ್ಕೊಡ್ತಿರ್ತೀವಿ ಅದನ್ನೆಲ್ಲ ಪರ್ಫೆಕ್ಟಾಗಿ ಬರೆದು ಪ್ರಿಪರೇಟರಿ ಎಕ್ಸಾಮ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ನಿಮ್ಗೆ ಅಲ್ಲೇ ಜಾಸ್ತಿ ಕಾನ್ಫಿಡೆನ್ಸ್ ಸಿಗುತ್ತೆ. ಓಕೆನಾ? ಆ್ಯಂಡ್ ರಿವಿಷನ್ಸ್ಗೆ ಮಕ್ಕಳ ಡೋಂಟ್ ವರಿ, ನಮ್ಮದೇ ಇದೇ ಬ್ಯಾಚಲ್ಲಿ ಬೇಕಾದ್ರೆ ಕ್ಲಾಸಸ್ ಕೇಳ್ತಾ ಬನ್ನಿ. ಇಲ್ಲ ಅಂತಂದರೆ ಯೂಟ್ಯೂಬಲ್ಲೂ ಕೂಡ ಮ್ಯಾರಥಾನ್ಸ್ ಬರುತ್ತೆ ಫ್ಯೂಚರಲ್ಲಿ, ಜನವರಿ ಫೆಬ್ರವರಿಲಿ. ಆ ಟೈಮಲ್ಲಿ ನೋಡಿದ್ರು ಆಯ್ತು. ಓಕೆನಾ? ಸೊ ಹಾಗಾದರೆ ಶುರು ಮಾಡೋ ಟೈಮ್ ಬಂದಿದೆ ಮಕ್ಕಳ. ವಿ ಶಾಲ್ ಸ್ಟಾರ್ಟ್ ವಿತ್ ದ ಕ್ಲಾಸ್. ಇವತ್ತಿನ ದಿನ ಏನೇನು ಡಿಸ್ಕಸ್ ಮಾಡ್ತೀವಿ, ವಾಟ್ ಆರ್ ದ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ. ನೋಡಿ ಮಕ್ಕಳ, ಇವತ್ತು ನಾವು ಡಿಸ್ಕಸ್ ಮಾಡೋದು 5 ಮಾರ್ಕ್ಸ್ ಕ್ವಶನ್ಸ್ ಆಗಿರೋದು. ನೋಡಿ, ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಮಕ್ಕಳ, ನಿಮಗೆ ಟೋಟಲಿ 4 ಕ್ವಶನ್ ಬರೀಬೇಕಾಗಿರೋದು. ಅಂದರೆ ಎಕ್ಸಾಮಲ್ಲಿ ಯು ನೀಡ್ ಟು ಜಸ್ಟ್ ರೈಟ್ ದ 4 ಕ್ವಶನ್ಸ್ ಅಷ್ಟೇ. ಎಷ್ಟು ಕ್ವಶನ್ಸ್ ಅಲ್ಲಿ? ಔಟ್ ಆಫ್ 7 ಕ್ವಶನ್ಸ್. ಸೊ ನಾನು ಹೇಳೋದು 5 ಕ್ವಶನ್ ಪ್ರಿಪೇರ್ ಆಗಿ ಮಕ್ಕಳ.
ಅದರಲ್ಲಿ ಇದು ಕೂಡ ಒಂದು ಚಾಪ್ಟರ್. ಇದನ್ನ ಜಸ್ಟ್ ಇದರಲ್ಲಿ 5 ಕ್ವಶನ್ ಇರೋದು ಕೊಂಡ್ರು. ಇದರಲ್ಲಿ 5 ಕ್ವಶನ್ ಇರೋದು. ಈ 5 ಕ್ವಶನ್ ಪ್ರಿಪೇರ್ ಆಗಿ ಸಾಕು. ಅಂಡ್ ಖಂಡಿತ ಒಂದು ಕ್ವಶನ್ ಬಂದೇ ಬರುತ್ತೆ. ನೋಡಿ ಮಕ್ಕಳ, ಇದೇ ಕ್ವಶನ್ ಬರುತ್ತೆ ಇದನ್ನ ಬರೀರಿ ಅಂತ ಹೇಳೋದಕ್ಕೆ ಅಷ್ಟು ಈಸಿ ಅಲ್ಲ. ಅದರಲ್ಲಿ ಪ್ರಯಾರಿಟೀಸ್ ಹೇಳ್ಬೋದು. ಇದನ್ನೇ ಫಸ್ಟ್ ಚೆನ್ನಾಗಿ ನೀಟಾಗಿ ಓದ್ಕೊಳ್ಳಿ, ಪರ್ಫೆಕ್ಟ್ ಆಗಿ ಓದ್ಕೊಳ್ಳಿ ಅಂತ ಹೇಳ್ಬೋದು ಅಷ್ಟೇ. ಬಟ್ ಇದೇ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದಕ್ಕೆ ನಂಬರ್ ಆಫ್ ಆಪ್ಷನ್ಸ್ ಕೊಡ್ತೀವಿ. ಸೊ ಒಂದು ಚಾಪ್ಟರ್ ಅಲ್ಲಿ 4 ರಿಂದ 5 ಆಪ್ಷನ್, ಕೆಲವು ಟೈಮಲ್ಲಿ 6 ಆಪ್ಷನ್ ಬರ್ಬೋದು. ನಿಮಗೆ ಈಸಿಯೆಸ್ಟ್ ಅಂತ ಅಂದ್ರೆ ನೀವು 5 ಕ್ವಶನ್ ಯಾವ್ದನ್ನ ಬರೀಬಹುದು ಅಂತಂದ್ರೆ ಮಕ್ಕಳ, ಇದೊಂದು ಚಾಪ್ಟರ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಒಂದು ಚಾಪ್ಟರ್ ಆಗುತ್ತೆ. ಎಲ್ಲದಕ್ಕಿಂತ ಈಸಿ ಅಂತಂದ್ರೆ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್, ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್. ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಇರೋದು ಮಕ್ಕಳ 4 ರಿಂದ 5 ಕ್ವಶನ್ ಅಷ್ಟೇ. ಸೊ 4 ರಿಂದ 5 ಕ್ವಶನ್ ಇದೆ. 5 ಕ್ವಶನ್ ಓದ್ಕೊಂಡ್ರೆ ಮುಗೀತು. ಖಂಡಿತ ಒಂದು ಕ್ವಶನ್ ಅದರಲ್ಲಿ ಬಂದೇ ಬರುತ್ತೆ, ನೋ ಡೌಟ್ ಇನ್ ಇಟ್. ಅಂಡ್ ನೆಕ್ಸ್ಟ್ ಮಕ್ಕಳ, ಇದರಲ್ಲಿ ಒಂದು ಕ್ವಶನ್ ಬರುತ್ತೆ. ಇದು 2ನೇ ಈಸಿ ಅಂತ ಹೇಳ್ಬೋದು. 3ನೇದು ಮ್ಯಾಟ್ರಿಸಸ್, 4ನೇದು ಡಿಟರ್ಮಿನೆಂಟ್ಸ್. ಸೊ ಇದೆಲ್ಲವೂ ಕೂಡ ಮಕ್ಕಳ ಈಸಿನೇ. ಈ 4 ಕ್ವಶನ್ ಹಾಗೆ ಹೋಯ್ತ್ಕೊಂಡ್ರ. ಇಲ್ಲಿ 5ನೇ ಕ್ವಶನ್ ಯಾವ್ದು ಬರೀಬೇಕು? 5ನೇ ಕ್ವಶನ್ ಮಕ್ಕಳ ಉಳಿದಿರೋದು ನಿಮ್ಗೆ 3 ಚಾಯ್ಸ್. ಯಾವುದು? ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಒಂದು ಕ್ವಶನ್ ಬರುತ್ತೆ, ಇಂಟಿಗ್ರೇಷನ್ ಒಂದು ಕ್ವಶನ್ ಬರುತ್ತೆ, ಮತ್ತೆ ನಿಮಗೆ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಒಂದು ಕ್ವಶನ್ ಬರುತ್ತೆ. ಸೊ ನಾನು ಹೇಳೋದು ನಿಮಗೆ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಮಕ್ಕಳ 5.7 ಎಕ್ಸರ್ಸೈಸ್ ಏನು ಬರುತ್ತೆ ಅದನ್ನು ನೀಟಾಗಿ ಮಾಡ್ಕೊಳ್ಳಿ ಸಾಕು. ಸೊ ಇನ್ನು 2 ಕ್ವಶನ್ಸ್ನ ಬಿಡಿ ಮಕ್ಕಳ, ಪರವಾಗಿಲ್ಲ. ಇಂಟಿಗ್ರೇಷನ್ ಬಿಡಿ, ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಕೂಡ ಬಿಡಿ, ತೊಂದರೆ ಇಲ್ಲ. ಯಾಕಿದನ್ನು ಹೇಳ್ತಾ ಇದ್ದೀನಿ? ತುಂಬ ಜನ ಕ್ವಶನ್ ಕೇಳ್ತಾರೆ, ಸರ್ ಇಂಟಿಗ್ರೇಷನ್ ಓದ್ದೇನು ಕೂಡ ಔಟ್ ಆಫ್ 4 ತಗೋಬಹುದು ಮಕ್ಕಳ. ಇಫ್ ಯು ನೋ ಓನ್ಲಿ ದ ಬೇಸಿಕ್ ಫಾರ್ಮುಲಾ ಗೊತ್ತಿದ್ರೆ ಸಾಕು. ಖಂಡಿತ 78, 79, 80 ತಗೊಳ್ಳೋ ಚಾನ್ಸಸ್ ಇರುತ್ತೆ, ಅಂದ್ರೆ 80 ಮ್ಯಾಥ್ಸ್ ಅಲ್ಲಿ. ಓಕೆ. ಸೊ ಯಾಕಂದ್ರೆ ಮಕ್ಕಳ, ಇಂಟಿಗ್ರೇಷನ್ ಅಲ್ಲಿ ಮೇಜರ್ಲಿ 2 ಕ್ವಶನ್ ಏನೋ ಬರುತ್ತೆ ನಿಮ್ಗೆ MCQs ಅಲ್ಲಿ. ಆ 2 ಕ್ವಶನ್ ಅಲ್ಲಿ 2 ಕ್ವಶನ್ ಅಟೆಂಡ್ ಮಾಡ್ಬೇಕಂತಂದ್ರೆ ನಿಮ್ಗೆ ಸ್ವಲ್ಪ ಬೇಸಿಕ್ ಇಂಟಿಗ್ರೇಷನ್ ಗೊತ್ತಿದ್ರೆ ಸಾಕು, ಖಂಡಿತ ಅಟೆಂಡ್ ಮಾಡ್ಬೋದು. ಓಕೆನಾ? ಸೊ 78 ಅಂತ ಫಿಕ್ಸ್, ಇಂಟಿಗ್ರೇಷನ್ ಗೊತ್ತೇ ಇಲ್ಲ ಅಂತಂದ್ರೂ ಪರವಾಗಿಲ್ಲ, 78 ಅಂತ ಫಿಕ್ಸ್ ಆಗುತ್ಕೊಂಡ್ರು. ಓಕೆ ಫೈನ್. ಸೊ ಬಟ್ ಯಾವ ರೀತಿ ತಗೋಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಇಂಟಿಗ್ರೇಷನ್ ಕಲಿತ್ರೆ ಖುಷಿ, ಯಾಕಂದ್ರೆ ಇಂಟಿಗ್ರೇಷನ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ಗಳನ್ನ ಯಾವ ರೀತಿ ಅಪ್ರೋಚ್ ಮಾಡ್ಬೇಕಂತನೂ ಕೂಡ ನಾನು ಹೇಳ್ಕೊಡ್ತೀನಿ. ಮಿನಿಮಮ್ 10 ರಿಂದ 15 ಕ್ವಶನ್ ಅವರು ತಗೊಳಂಗ್ ನಾನು 10 ರಿಂದ 15 ಮಾರ್ಕ್ಸ್ ಇಂಟಿಗ್ರೇಷನ್ ಅಲ್ಲಿ ತಗೊಳಂಗ್ ಮಾಡ್ತೀನಿ ಕೊಂಡ್ರು. ಓಕೆ, ಯು ನೀಡ್ ಟು ಬಿಲೀವ್ ಯುವರ್ ಸೆಲ್ಫ್ ಅಂಡ್ ಯು ನೀಡ್ ಟು ಅಚೀವ್ ಇಟ್ ಅಷ್ಟೇ. ಓಕೆನಾ? ಫೈನ್. ಸೊ ಬರೋಣ ಇಲ್ಲಿಗೆ 5 ಮಾರ್ಕ್ಸ್ ಕ್ವಶನ್ಸ್ ಯಾವ್ದು ಮಕ್ಕಳ. ಇಲ್ಲೇ ಫಸ್ಟ್ ತೋರಿಸ್ಬಿಡ್ತೀನಿ ಯಾವ್ದು 5 ಮಾರ್ಕ್ಸ್ ಕ್ವಶನ್. ಇದೊಂದು ಕ್ವಶನ್ ಇದೆ ಮಕ್ಕಳ. ಸೊ ಇದೊಂದು ಕ್ವಶನ್ ಇದೆ. ನೆಕ್ಸ್ಟ್ 1 + x² ಇದೊಂದು ಕ್ವಶನ್ ಇದೆ. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಒಂದು ಕ್ವಶನ್ ಇದೆ. ಓಕೆ. ಸೊ ಇಲ್ಲಿ ಮಕ್ಕಳ ನೆಕ್ಸ್ಟ್ ಇದೊಂದು x - 2/x - 3 ಇದೊಂದು ಕ್ವಶನ್ ಇದೆ. ಓಕೆ. ಸೊ ನೆಕ್ಸ್ಟ್ ಬಂದು ನಿಮಗೆ 4x + 3 ಅಂಡ್ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಕ್ವಶನ್ ಇದು. ವೆರಿ 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 ಇಂಪಾರ್ಟೆಂಟ್. ನಾನು ಪ್ರಯಾರಿಟಿ ಏನು ಹೇಳಿದೆ ಮಕ್ಕಳ? ದಿಸ್ ಇಸ್ ದ ಫಸ್ಟ್ ಪ್ರಯಾರಿಟಿ. ಸೊ ಇದನ್ನ ಫಸ್ಟ್ ಪ್ರಯಾರಿಟಿ ಅಂತ ಅನ್ಕೊಳ್ಳಿ ಬೇಕಾದ್ರೆ. ಇದನ್ನ ಫಸ್ಟ್ ಪ್ರಯಾರಿಟಿ. ಓಕೆ, ಫಸ್ಟ್ ಪ್ರಯಾರಿಟಿ. ದಿಸ್ ಇಸ್ ದ ಫಸ್ಟ್ ಪ್ರಯಾರಿಟಿ ಸ್ಟೂಡೆಂಟ್ಸ್. ಸೆಕೆಂಡ್ ಪ್ರಯಾರಿಟಿ ಯಾವುದು? ಎಸ್, ದಿಸ್ ಇಸ್ ದ ಸೆಕೆಂಡ್ ಪ್ರಯಾರಿಟಿ. ಸೆಕೆಂಡ್ ಪ್ರಯಾರಿಟಿ ಕೊಡೋದೇ ಇದಕ್ಕೆ ಮಕ್ಕಳ ನಾನು. ಸೊ ಯೂಶಲಿ ಏನ್ ಮಾಡ್ತಾರೆ ಕೇಳಿದ್ರೆ ಅದೇ ಕ್ವಶನ್ ಫಸ್ಟ್. ಇದು ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಏನಿದೆ ಮಕ್ಕಳ, ಇದೇ ಕ್ವಶನ್ ಜಾಸ್ತಿ ಕೇಳೋದೇ ಇದು. ಇದನ್ನ ಕೇಳಲಿಲ್ಲ ಅಂತಂದ್ರೆ ಯೂಶಲಿ ಇದನ್ನೇ ಕೇಳೋದು ಜಾಸ್ತಿ. ಸೊ ನಾನು ಹೇಳೋದು ಫಸ್ಟ್ ನೀವು ಪ್ರಿಪೇರ್ ಆಗಬೇಕಾಗಿರೋದು ಈ ಕ್ವಶನ್ಸ್ಗಳಿಗೆ. ಅದಾದ್ಮೇಲೆ ಇನ್ಯಾವ ಕ್ವಶನ್ ಕೇಳ್ಬೋದು. ಅದಾದ್ಮೇಲೆ ಮಕ್ಕಳ ಈ ಕ್ವಶನ್ ಜಾಸ್ತಿ. ಥರ್ಡ್ ಪ್ರಯಾರಿಟಿ ಶುಡ್ ಬಿ ಯುವರ್ ದಿಸ್ ಕ್ವಶನ್. ಓಕೆ, ದಿಸ್ ಶುಡ್ ಬಿ ಯುವರ್ ಥರ್ಡ್ ಪ್ರಯಾರಿಟಿ. ಅರ್ಥ ಆಗ್ತಿದ್ಯಾ? ಫೋರ್ತ್ ಪ್ರಯಾರಿಟಿ ಯಾವುದು? ದಿಸ್ ಇಸ್ ಯುವರ್ ಫೋರ್ತ್ ಪ್ರಯಾರಿಟಿ ಕ್ವಶನ್. ಓಕೆ, ಇದು ಫೋರ್ತ್ ಪ್ರಯಾರಿಟಿ ಆಗುತ್ತೆ. ಅಂಡ್ ಇದು ಮಕ್ಕಳ ಫಿಫ್ತ್ ಪ್ರಯಾರಿಟಿ ಆಗುತ್ತೆ. ದಿಸ್ ಶುಡ್ ಬಿ ಯುವರ್ ಫಿಫ್ತ್ ಪ್ರಯಾರಿಟಿ ಆಫ್ ದ ಕ್ವಶನ್. ಅರ್ಥ ಆಗ್ತಿದ್ಯಾ? ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಸೊ ಪ್ರಯಾರಿಟೀಸ್ ಇದರಲ್ಲೇ ಓದ್ಕೊಳ್ಳಿ ಮಕ್ಕಳ, ತೊಂದರೆ ಇಲ್ಲ. ಬಟ್ ನಾನು ಡೀಟೇಲ್ ಆಗಿ ಹೇಳ್ಕೊಡ್ಬೇಕಾದ್ರೆ ಸ್ಟಾರ್ಟಿಂಗ್ ಬಿಗಿನಿಂಗ್ ಯಾಕಂದ್ರೆ ಅಲ್ಲಿಂದನೇ ಹೇಳ್ಕೊಂಡು ಬರಬೇಕಾಗತ್ತೆ. ಅಲ್ಲಿಂದ ಹೇಳ್ಕೊಂಬಂದ್ರೆ ಮಕ್ಕಳ ನಿಮಗೂ ಕೂಡ ಕ್ಲಾರಿಟಿ ಸಿಗೋದು. ಅಲ್ಲಿಂದನೇ ನಾನು ಹೇಳ್ಕೊಡ್ಬೇಕು ಶುರು ಮಾಡ್ತೀನಿ. ಅರ್ಥ ಆಗ್ತಿದ್ಯಾ? ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಸೊ ಹಾಗಾದ್ರೆ ಏನೇನು ತಿಳ್ಕೊಬೇಕು ಮಕ್ಕಳ ಇದರಲ್ಲಿ? ವಾಟ್ ಆರ್ ದ ಥಿಂಗ್ಸ್ ಯು ನೀಡ್ ಟು ಲರ್ನ್ ಇಯರ್? ಈ ಚಾಪ್ಟರ್ ಅಲ್ಲಿ ಈ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಬೇಕಂದ್ರೆ ಏನೇನು ಗೊತ್ತಿರ್ಬೇಕು ನಿಮಗೆ? ಓಕೆ. ಸೊ 1 ಅಂದ್ರೆ ಏನು ಅಂತ ಗೊತ್ತಿರ್ಬೇಕಂಡ್ರು. 1 ಫಂಕ್ಷನ್ ಅಂದ್ರೆ ಏನು? ಓಕೆ. ಸೊ ಇಲ್ಲಿ ಮಕ್ಕಳ 1 ಫಂಕ್ಷನ್. ಕಮಿಂಗ್ ಟು 1 ಫಂಕ್ಷನ್. ಓಕೆ, ಕಮಿಂಗ್ ಟು 1 ಫಂಕ್ಷನ್. ಈ 1 ಫಂಕ್ಷನ್ ಅಲ್ಲಿ ನಿಮಗೆ ಮಕ್ಕಳ ಡೆಫಿನೇಷನ್ ಕೂಡ ಹೇಳ್ಕೊಡ್ತೀನಿ ನಾನು, ಡೋಂಟ್ ವರಿ. ಡೆಫಿನೇಷನ್ ಕೂಡ ಹೇಳ್ಕೊಡ್ತೀನಿ. ಬಟ್ ಏನೇನು ಗೊತ್ತಿರಬೇಕು ಇದರಲ್ಲಿ? ಮೇಜರ್ಲಿ ಮಕ್ಕಳ, ಹೌ ಟು ಪ್ರೂವ್ ದ ಗಿವನ್ ಫಂಕ್ಷನ್ ಇಸ್ 1 ಹೌ ಟು ಪ್ರೂವ್ ಗಿವನ್ ಫಂಕ್ಷನ್ ಇಸ್ 1 ಹೌ ಟು ಪ್ರೂವ್ ಗಿವನ್ ಫಂಕ್ಷನ್ ಇಸ್ 1 ಒಂದು ಫಂಕ್ಷನ್ ಕೊಟ್ಟಿದ್ರೆ ಅದನ್ನ 1 ಅಂತ ಹೇಗೆ ಪ್ರೂವ್ ಮಾಡೋದು? ಸೊ 1 ಅಂತ ಹೇಗೆ ಪ್ರೂವ್ ಮಾಡೋದು? ನೋಡಿ ಮಕ್ಕಳ, ಇರೋದೇ 5 ಕ್ವಶನ್ ನಿಮಗೆ. ಈ 5 ಕ್ವಶನ್ ನಾನು ಹೇಳೋದೇನು? ನೆನ್ಪಿಟ್ಕೊಂಡ್ಬಿಡಿ. ಯಾವ ಫಂಕ್ಷನ್ 1 ಆಗುತ್ತೆ, ಯಾವ ಫಂಕ್ಷನ್ 1 ಆಗಲ್ಲ. ಸೊ 1 ಆದರೆ ಹೆಂಗೆ ಪ್ರೂವ್ ಮಾಡೋದು, 1 ಫಂಕ್ಷನ್ ಆಗಿಲ್ಲ ಅಂದರೆ ಹೆಂಗೆ ಅದನ್ನು ತೋರಿಸೋದು ಅಷ್ಟೇ. ಓಕೆ. ಸೊ ಅದೇ ರೀತಿ ಮಕ್ಕಳ ಹೌ ಟು ಶೋ ದಟ್. ಓಕೆ. ಸೊ ಅದೇ ರೀತಿ ಇನ್ನೊಂದೇನಂತಂದ್ರೆ ಹೌ ಟು ಶೋ ದಟ್ ಗಿವನ್ ಫಂಕ್ಷನ್ ಇಸ್ ನಾಟ್ 1 ಹೌ ಟು ಶೋ ದಟ್ ಗಿವನ್ ಫಂಕ್ಷನ್ ಇಸ್ ನಾಟ್ 1 ಗಿವನ್ ಫಂಕ್ಷನ್ ಇಸ್ ನಾಟ್ 1 ಗಿವನ್ ಫಂಕ್ಷನ್ ಇಸ್ ನಾಟ್ 1 ಇದರಲ್ಲಿ ಮಕ್ಕಳ ನಾನು ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಒಂದೇ ಒಂದು ಫಂಕ್ಷನ್ ಇರೋದು 1 ಆಗದೆ ಇರೋದು.
ಒಂದೇ ಒಂದು ಪ್ರಾಬ್ಲಮ್ ಅಲ್ಲಿ 1 1 ಆಗದೆ ಇರುತ್ತೆ. ಇನ್ನು ಉಳಿದಿರೋ ಪ್ರಾಬ್ಲಮ್ ಎಲ್ಲವೂ ಕೂಡ 1 1 ಆಗುತ್ತೆ. ಯಾವ್ದು 1 1 ಆಗಲ್ಲ ಅದನ್ನು ತೋರಿಸ್ಕೊಡ್ತೀನಿ. ಓಕೆನಾ? ಸೊ ಇನ್ನು ಉಳಿದಿರೋ ಪ್ರಾಬ್ಲಮ್ ಎಲ್ಲಾನು ಕೂಡ ಔಟ್ ಟು ಪ್ರೂವ್ ಗಿವನ್ ಫಂಕ್ಷನ್ ಇಸ್ 1 1. ಹೇಗೆ ಮಕ್ಕಳ, ಹೇಗೆ ಇದನ್ನ ಪ್ರೂವ್ ಮಾಡೋದು? ಸೊ ನೋಡಿ, ಇದನ್ನ ಹೇಗೆ ಪ್ರೂವ್ ಮಾಡೋದು ಅಂತಂದ್ರೆ, ಸೊ ವಿ ನೀಡ್ ಟು ಕನ್ಸಿಡರ್, ನೋಡಿ ಮಕ್ಕಳ, ವಿ ನೀಡ್ ಟು ಕನ್ಸಿಡರ್. ಸೊ ಏನು ಕನ್ಸಿಡರ್ ಮಾಡ್ಬೇಕು ಮಕ್ಕಳ? ಎಫ್ ಆಫ್ x1 ಈಕ್ವಲ್ಸ್ ಟು ಎಫ್ ಆಫ್ x2 ಅಂತ ಕನ್ಸಿಡರ್ ಮಾಡ್ಬೇಕು. ಎಫ್ ಆಫ್ x1 ಈಕ್ವಲ್ಸ್ ಟು ಎಫ್ ಆಫ್ x2 ಅಂತ ಕನ್ಸಿಡರ್ ಮಾಡಿ. ಅಷ್ಟೇ ಅಲ್ಲ ಮಕ್ಕಳ, ಇಲ್ಲಿ ಏನು ಎಫ್ ಆಫ್ x1 ಮತ್ತೆ ಎಫ್ ಆಫ್ x2 ಬರೀತೀರಿ, ಫಾರ್ ಆಲ್ x1, x2 ಇದನ್ನ ಬರೀಲೇಬೇಕು ಕೊಂಡ್ರು. ಇದೆಲ್ಲಿರುತ್ತೆ ಮಕ್ಕಳ? ಡೊಮೇನಲ್ಲಿ ಇರುತ್ತೆ. ಇದೆಲ್ಲಿರುತ್ತೆ? ಇದು ಡೊಮೇನಲ್ಲಿ ಇರುತ್ತೆ. ಓಕೆ, ಸೊ ಇಲ್ಲಿ ಫಾರ್ ಆಲ್ x1, x1 ಬಿಲಾಂಗ್ಸ್ ಟು ಡೊಮೇನ್. ಸೊ ಯಾವುದು ಡೊಮೇನ್ ಅದೆಲ್ಲ ಹೇಳ್ಕೊಡ್ತೀನಿ ಕೊಂಡ್ರು, ಅದೆಲ್ಲ ಹೇಳ್ಕೊಡ್ತೀನಿ, ಡೋಂಟ್ ವರಿ, ಭಯ ಪಡಬೇಡಿ. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ, ಕನ್ಸಿಡರ್ ದಿಸ್. ಸೊ ಇದಾದ್ಮೇಲೆ ಇಲ್ಲಿ ಏನು ಮಾಡ್ತೀರಿ? ಶೋ ದಟ್ x1 ಈಕ್ವಲ್ಸ್ ಟು x2 ಸ್ಟೂಡೆಂಟ್ಸ್. ಶೋ ದಟ್ x1 ಈಕ್ವಲ್ಸ್ ಟು x2. ಇಷ್ಟೇ ಮಾಡಬೇಕಾಗಿರೋದು ಮಕ್ಕಳ. ಇದನ್ನು ಮಾಡಿದ್ರೆ ಮುಗೀತು, ನಿಮಗೆ ಆರಾಮ್ಸೆ 2 ಮಾರ್ಕ್ಸ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಎಫ್ ಆಫ್ x1 ಈಕ್ವಲ್ಸ್ ಟು ಎಫ್ ಆಫ್ x2 ಅಂತ ಕನ್ಸಿಡರ್ ಮಾಡಿ, x1 ಈಕ್ವಲ್ಸ್ ಟು x2 ಅಂತ ಪ್ರೂವ್ ಮಾಡಿದ್ರೆ ಸಾಕು. ನಾನು ಒಂದು ಕೆಲಸ ಮಾಡ್ತೀನಿ, ಎಲ್ಲ ಪ್ರಾಬ್ಲಮಲ್ಲೂ ಕೂಡ ಫಸ್ಟ್ 1 1 ಪ್ರೂವ್ ಮಾಡ್ಕೊಂಡು ಬರ್ತೀನಿ, ಆ್ಯಂಡ್ ಎಲ್ಲ ಪ್ರಾಬ್ಲಮಲ್ಲೂ ಕೂಡ ಆನ್ ಟು ಪ್ರೂವ್ ಮಾಡ್ಕೊಂಡು ಬರ್ತೀನಿ. ಅಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ, ಓಕೆ, ಏನು ಡಿಫ್ರೆನ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ. ಅರ್ಥ ಆಗ್ತಿದ್ಯಾ? ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಈಗ ಬರೋಣ ಮಕ್ಕಳ ಇಲ್ಲಿಗೆ. ಸೊ ಹೇಗೆ ಔ ಟು ಶೋ ದಟ್ ದ ಗಿವನ್ ಫಂಕ್ಷನ್ ಇಸ್ ನಾಟ್ 1 1. ಹೇಗೆ ತೋರಿಸೋದು ಇದನ್ನ? ಔ ಟು ಶೋ ದಟ್ ದ ಗಿವನ್ ಫಂಕ್ಷನ್ ಇಸ್ ನಾಟ್ 1 1 ಮಕ್ಕಳ. ಇದಕ್ಕೆ ಕೌಂಟರ್ ಎಕ್ಸಾಂಪಲ್ ಅಂತ ಒಂದು ಮೆಥಡ್ ಹೇಳ್ತೀವಿ. ಮೆಥಡ್ ಇಸ್ ನಥಿಂಗ್ ಬಟ್ ಕೌಂಟರ್ ಎಕ್ಸಾಂಪಲ್. ಯಾವ ಮೆಥಡ್ ಮಕ್ಕಳ? ಅದಕ್ಕೆ ಕೌಂಟರ್ ಎಕ್ಸಾಂಪಲ್ ಅಂತ ಕರಿತೀವಿ. ಈ ಮೆಥಡ್ ಏನಂತ ಕರಿತೀವಿ? ಕೌಂಟರ್ ಎಕ್ಸಾಂಪಲ್ ಅಂತ ಕರಿತೀವಿ. ಕೌಂಟರ್ ಎಕ್ಸಾಂಪಲ್ ಏನ್ ಮಾಡ್ತೀವಿ ಇದರಲ್ಲಿ? ಕೌಂಟರ್ ಎಕ್ಸಾಂಪಲ್ ಮಕ್ಕಳ, ಕೌಂಟರ್ ಎಕ್ಸಾಂಪಲ್ ನಿಮಗೆ ಹೇಳ್ಕೊಡ್ತೀನಿ. ಒಂದೇ ಒಂದು ಪ್ರಾಬ್ಲಮ್ ಇರೋದಲ್ಲ, ಅಲ್ಲಿ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನಾನು. ಸೊ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಮಕ್ಕಳ, ಡೋಂಟ್ ವರಿ. ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ಹೇಳ್ಕೊಡ್ತೀನಿ. ಕೌಂಟರ್ ಎಕ್ಸಾಂಪಲ್ ಅಂದ್ರೆ ಏನು, ಅದನ್ನ ಯಾವ ರೀತಿ ಬರೀಬೇಕು ಅದನ್ನ ನಾನು ಹೇಳ್ಕೊಡ್ತೀನಿ ಕೊಂಡ್ರ. ಪ್ರಾಬ್ಲಮ್ ಅಂದಾಗ ನಾನು ಹೇಳ್ಕೊಡ್ತೀನಿ. ಈಗ ಜಸ್ಟ್ ಈಗ ತಲೆ ಇಟ್ಕೋಬೇಕಾಗಿರೋದೇನು, ಕೆಲವು ಪ್ರಾಬ್ಲಮ್ ಅಲ್ಲಿ 1 1 ಅಂತ ತೋರಿಸ್ಬೇಕಾಗತ್ತೆ. ನಾನು 1 1 ತೋರಿಸ್ಬೇಕಾದ್ರೆ ಈ ರೀತಿ ಮಾಡಬೇಕು, ಆ್ಯಂಡ್ 1 1 ಅಲ್ಲ ಅಂತ ತೋರಿಸಿದಾಗ ಕೌಂಟರ್ ಎಕ್ಸಾಂಪಲ್ ಹೋಗ್ಬೇಕು ನಾನು. ಅರ್ಥ ಆಗ್ತಿದ್ಯಾ? ಓಕೆ, ಅದೇ ರೀತಿ ಆನ್ ಟು ಫಂಕ್ಷನ್ಗೆ ಬರೋಣ. ಸೊ ಅದೇ ರೀತಿ ಮಕ್ಕಳ ಆನ್ ಟು ಫಂಕ್ಷನ್ಗೆ ಬರೋಣ. ಸೊ ಕಮಿಂಗ್ ಟು ಆನ್ ಟು ಫಂಕ್ಷನ್. ಓಕೆ, ಕಮಿಂಗ್ ಟು ಆನ್ ಟು ಫಂಕ್ಷನ್. ಸೊ ಆನ್ ಟು ಫಂಕ್ಷನ್ ಅಂದರೆ ಏನು? ವಾಟ್ ಯು ಮೀನ್ ಬೈ ಆನ್ ಟು ಫಂಕ್ಷನ್? ಓಕೆ, ಸೊ ನೋಡಿ ಮಕ್ಕಳ, ಇದರಲ್ಲಿ ನಾನು ಒಂದು ಕೆಲಸ ಮಾಡ್ತೀನಿ. ಈ ನೋಡಿ, ಒಂದೊಂದು ಟಾಪಿಕಲ್ಲಿ ಮಕ್ಕಳ ಒಂದೊಂದು ಸ್ಟ್ರಾಟಜಿ ಇರುತ್ತೆ ನಂದು. ಈ ಪ್ರಾಬ್ಲಮಲ್ಲಿ ನಿಮಗೆ ಮಾರ್ಕ್ಸ್ ಬೇಕು ಅಂತಂದರೆ, ಈ ಕಾನ್ಸೆಪ್ಟ್ಸಲ್ಲಿ ಮಕ್ಕಳ ನಿಮಗೆ ಮಾರ್ಕ್ಸ್ ಬೇಕಂತಂದರೆ ಯಾವ ರೀತಿ ಬರೀಬೇಕು ಅಂತ ತಿಳ್ಕೊಂಡ್ರೆ ಸಾಕು. ನಾಲೆಡ್ಜ್ ಬೇಕಂತಂದ್ರೆ ಲಾಸ್ಟ್ ಎಲ್ಲ ನಿಮಗೆ 1 1 ಫಂಕ್ಷನ್ ಅಂದ್ರೆ ಏನು, ಆನ್ ಟು ಫಂಕ್ಷನ್ ಅಂದ್ರೆ ಏನು ಅಂತ ಡೀಟೇಲ್ ಆಗಿ ಹೇಳ್ಬಿಟ್ಟು ಅದಕ್ಕೆ ಮತ್ತೆ ಇದನ್ನ ಎಕ್ಸ್ಪ್ಲೇಷನ್ಸ್ ಕೊಟ್ಕೊಂಡು ಹೋಗ್ತೀನಿ. ಯಾಕಂದ್ರೆ ಬಿಗಿನಿಂಗ್ ಅಲ್ಲಿ ನನಗೆ ಗೊತ್ತಿರೋಂಗೆ ಯು ಶುಡ್ ನಾಟ್ ಗೆಟ್ ಡಿಮೋಟಿವೇಟೆಡ್. ದಟ್ ಇಸ್ ಮೈ ಮೇಜರ್ ಇಂಟೆನ್ಷನ್. ಕಾನ್ಸೆಪ್ಟ್ ಬಂದ ತಕ್ಷಣ ಕಾನ್ಸೆಪ್ಟ್ ಎದುರುಕೊಂಡು ಭಯ ಪಟ್ಕೊಂಡು, ಓ ಏನು ಹಿಂಗೆಲ್ಲ ಕಾನ್ಸೆಪ್ಟ್ಸ್ ಇದೆಯಪ್ಪ, ಇದು ಕ್ವಶನ್ಸ್ ಎಲ್ಲ ಕಷ್ಟ ಆಗ್ಬಿಡುತ್ತೆ ನನಗೆ ಅಂತೆಲ್ಲ ಸುಮ್ಮನೆ ಓವರ್ ಥಿಂಕಿಂಗ್ ಮಾಡೋ ತುಂಬ ಮಕ್ಕಳು ಇರ್ತಾರೆ. ಆ ಓವರ್ ಥಿಂಕಿಂಗ್ನ ನಿಲ್ಲಿಸ್ಬೇಕನ್ನೋ ಕಾರಣಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಫಸ್ಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿಸ್ಬಿಡ್ತೀನಿ ಕಣ್ರು. ಪ್ರತಿಯೊಂದು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿಸ್ತೀನಿ. ನಿಮಗೆ ಖಂಡಿತ ಗೊತ್ತಾಗುತ್ತೆ, ಇಟ್ ಇಸ್ ಸೋ ಈಸಿ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಕಾನ್ಸೆಪ್ಟಿಗೆ ಬರ್ತೀನಿ. ಇದೊಂಥರ ರಿವರ್ಸ್ ಸ್ಟ್ರಾಟಜಿ. ಎಲ್ಲ ಟಾಪಿಕ್ಗೂ ಹಿಂಗೆ ಮಾಡ್ತೀನಾ? ಇಲ್ಲ, ಕೆಲವು ಟಾಪಿಕ್ಗಳಿಗೆ ಮಾತ್ರ ಹಿಂಗೆ ಮಾಡೋದು. ಅರ್ಥ ಆಗ್ತಿದೆಯಾ? ಅದರಲ್ಲಿ ಇದೊಂದು ಟಾಪಿಕ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಸೊ ಆನ್ ಟು ಫಂಕ್ಷನ್ ಅಂದರೆ ಹೇಗೆ? ವಾಟ್ ಈಸ್ ಆನ್ ಟು ಫಂಕ್ಷನ್ ಸ್ಟೂಡೆಂಟ್ಸ್? ಹೌ ಟು ಪ್ರೂವ್ ಗಿವನ್ ಫಂಕ್ಷನ್ ಇಸ್ ಆನ್ ಟು. ಓಕೆ, ಹೌ ಟು ಪ್ರೂವ್ given function is on to. How to prove given function is on to. ಒಂದು ಫಂಕ್ಷನ್ ಕೊಟ್ಟಿರೋದು ನಮ್ಮ ಮಕ್ಕಳ ಆನ್ ಟು ಅಂತ ಹೇಗೆ ಪ್ರೂವ್ ಮಾಡೋದು? ಹೌ ಟು ಪ್ರೂವ್ ಗಿವನ್ ಫಂಕ್ಷನ್ ಇಸ್ ಆನ್ ಟು. ಓಕೆ, ಹೌ ಟು ಪ್ರೂವ್ ಗಿವನ್ ಫಂಕ್ಷನ್ ಇಸ್ ಆನ್ ಟು. ಅಂಡ್ ಸೆಕೆಂಡ್ ಥಿಂಗ್ ಇಸ್ ಹೌ ಟು ಶೋ ದಟ್ ದ ಗಿವನ್ ಫಂಕ್ಷನ್ ಇಸ್ ನಾಟ್ ಆನ್ ಟು. How to show that given function is not on to. Given function is not on to. Given function is not on to. ಓಕೆ, ಏನಿಲ್ಲ ಕೊಂಡ್ರ, ವೆರಿ ಸಿಂಪಲ್. ಇದರಲ್ಲಿ ಮತ್ತೆ ಇದರಲ್ಲಿ ಬಂದಾಗ ಮಕ್ಕಳ ಇದರಲ್ಲಿ ಏನು ಮಾಡ್ತೀವಿ? ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್ ಅಂತ ತೋರಿಸ್ತೀವಿ. ಇದರಲ್ಲಿ ಏನು ಮಾಡ್ತೀವಿ ಮಕ್ಕಳ? ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್ ಅಂತ ತೋರಿಸ್ತೀವಿ. ಅಷ್ಟೇ, ಮುಗೀತು. ಸೊ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್. ಯಾವುದು ಡೊಮೇನ್, ಯಾವುದು ಕೋಡೊಮೇನ್, ಇದೆಲ್ಲ ಹೇಳ್ಕೊಡ್ತೀನಿ. ಡೋಂಟ್ ವರಿ, ಯಾವುದಕ್ಕೂ ಭಯ ಪಡಬೇಡಿ. ನಾನು ಪ್ರತಿಯೊಂದನ್ನು ಕೂಡ ಹೇಳ್ಕೊಟ್ಬಿಟ್ಟು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಮಕ್ಕಳ. ಜಸ್ಟ್ ಇದನ್ನು ನೋಡ್ತಾ ಹೋಗಿ, ಫಿಲಮ್ ನೋಡ್ತಾ ಹೋದಂಗೆ ಹೋಗಿ ಮತ್ತೆ ಇದನ್ನ ಮತ್ತೆ ಹಿಂದೆ ಮುಂದೆ ಬಂದು ನಿಮ್ಗೆಲ್ಲನೂ ಕೂಡ ಕ್ಲಾರಿಟಿ ಕೊಡ್ತೀನಿ. ಡೋಂಟ್ ವರಿ. ಸೊ ಇಲ್ಲೇನಾಗುತ್ತೆ ಮಕ್ಕಳ? ರೇಂಜ್ ಇಸ್ ನಾಟ್ ಈಕ್ವಲ್ ಟು ಕೋಡೊಮೇನ್. ಇಲ್ಲೇನಾಗುತ್ತೆ? ರೇಂಜ್ ಇಸ್ ನಾಟ್ ಈಕ್ವಲ್ ಟು ಕೋಡೊಮೇನ್. ಸೊ ಒಂದು ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್ ಆಗುತ್ತೆ, ಇನ್ನೊಂದು ಮಕ್ಕಳ ರೇಂಜ್ ಇಸ್ ನಾಟ್ ಈಕ್ವಲ್ ಟು ಕೋಡೊಮೇನ್. ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಓಕೆನಾ? ಸೊ ಹಾಗಾದ್ರೆ ನಿಮಗೆ ಇಲ್ಲಿ ಡೊಮೇನ್ ಅಂದ್ರೇನು, ಕೋಡೊಮೇನ್ ಅಂದ್ರೇನು? ಸೊ ನೋಡಿ ಮಕ್ಕಳ, ಯಾವತ್ತೂ ಕೂಡ ನೆನ್ಪಿಟ್ಕೊಳ್ಳಿ, ಎಫ್ ಇಸ್ ಅ ಫಂಕ್ಷನ್ ಫ್ರಮ್ ಎ ಟು ಬಿ ಅಂತ ಬಂದಾಗ
ಇದರಲ್ಲಿ ಏನು ಫಸ್ಟ್ ಸೆಟ್ ಇದೆ ಮಕ್ಕಳ, ಈ ಫಸ್ಟ್ ಸೆಟ್ನ ನಾವು ಡೊಮೇನ್ ಅಂತ ಕರಿತೀವಿ. ಇಲ್ಲಿ ಫಸ್ಟ್ ಸೆಟ್ ಏನಿದೆ ಮಕ್ಕಳ, ಇದನ್ನ ಡೊಮೇನ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ಸೆಕೆಂಡ್ ಸೆಟ್ ಏನಿದೆ, ಓಕೆ, ಇಲ್ಲಿ ಏನು ಸೆಕೆಂಡ್ ಸೆಟ್ ಇದೆ ಮಕ್ಕಳ, ಇದನ್ನ ನಾವು ಕೋಡೊಮೇನ್ ಅಂತ ಕರಿತೀವಿ. ಇದನ್ನ ನಾನು ಕೋಡೊಮೇನ್ ಅಂತ ಕರಿತೀನಿ. ಅರ್ಥ ಆಗ್ತಿದ್ಯಾ? ಸೊ ಫಸ್ಟ್ ಸೆಟ್ನ ಡೊಮೇನ್ ಅಂತ ಕರಿತೀವಿ, ಸೆಕೆಂಡ್ ಸೆಟ್ನ ಕೋಡೊಮೇನ್ ಅಂತ ಕರಿತೀವಿ. ಇಷ್ಟು ಗೊತ್ತಿದ್ರೆ ಸಾಕು. ಸೊ ರೇಂಜ್ ಫೈಂಡ್ ಔಟ್ ಮಾಡೋದು ಹೇಗೆ, ಔ ಟು ಫೈಂಡ್ ದ ರೇಂಜ್, ಇದೆಲ್ಲವೂ ಕೂಡ ನಾನು ಹೇಳ್ಕೊಡ್ತೀನಿ ಕೊಂಡ್ರು. ಪ್ರತಿಯೊಂದು ಪ್ರಾಬ್ಲಮ್ಗೆ ಒಂದೊಂದು ರೀತಿ ಬರುತ್ತೆ. ನಾನು ಹೇಳಿದ್ನಲ್ಲ, ಫಸ್ಟ್ ನಾನು ಏನು ಮಾಡ್ತೀನಿ ಮಕ್ಕಳ, ಇದರಲ್ಲಿ ಫಸ್ಟ್ ಎಲ್ಲ ಪ್ರಾಬ್ಲಮಲ್ಲೂ ಕೂಡ ಒನ್ ಒನ್ ಆಗುತ್ತಾ ಇಲ್ವಾ ಅಂತೆಲ್ಲನೂ ಕೂಡ ತೋರಿಸ್ಕೊಂಡು ಹೋಗ್ತೀನಿ. ಅರ್ಥ ಆಗ್ತಿದ್ಯಾ? ಒನ್ ಆಗಿದ್ರೆ ಹೆಂಗಾಗತ್ತೆ, ಒನ್ ಆದರೆ ಆಗದೆ ಇದ್ರೆ ಹೆಂಗಾಗತ್ತೆ. ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಈಗ ನೋಡಿ ಮಕ್ಕಳ, ವಾಚ್ ಯುವರ್ ಎವ್ರಿ ಒನ್. ಎಲ್ಲರೂ ಕೂಡ ನೋಡಿ ಈ ಕಡೆ. ಸೊ ಫಸ್ಟ್ ಒನ್ ಇಲ್ಲಿಗೆ ಬರೋಣ ಮಕ್ಕಳ. ಓಕೆ, ಸೊ ಪ್ರಯಾರಿಟಿ ಪ್ರಕಾರ ಬರೋಣ ಅಲ್ಲ. ಓಕೆ, ಸೊ ಇಲ್ಲಿಗೆ ಇಟ್ಕೊಳ್ಳೋಣ ನೆಕ್ಸ್ಟ್. ಎಸ್, ಲೆಟ್ ಮಿ ಕಮ್ ಟು ದಿಸ್. ಹಾಗಾದರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಓಕೆ ಫೈನ್, ಇಲ್ಲಿಗೂ ಬಂದ್ಬೋಣ. ಇನ್ವರ್ಟಿಬಲ್ ಫಂಕ್ಷನ್. ಓಕೆ ಫೈನ್. ಸೊ ಇಲ್ಲಿಗೆ ಬರೋಣ. ಓಕೆ, ಸೊ ಇಯರ್ ಸ್ಟೂಡೆಂಟ್ಸ್, ಎಫ್ ಇಸ್ ಅ ಫಂಕ್ಷನ್ ಫ್ರಮ್ ಆರ್ ಟು ಆರ್ ಗಿವನ್ ಬೈ ಡಿಫೈನ್ಡ್ ಬೈ 3 - 4x ಸ್ಟೇಟ್ ವೆದರ್ ದ ಫಂಕ್ಷನ್ ಇಸ್ 1 ಆನ್ ಟು ಆರ್ ಬೈಜೆಕ್ಟಿವ್. ನೋಡಿ ಮಕ್ಕಳ, ಇಲ್ಲಿ ಆನ್ಸರ್ ಈಗಲೇ ಹೇಳ್ಬಿಡ್ತೀನಿ ಕೊಂಡ್ರು. ಇಲ್ಲಿ ಆನ್ಸರ್ ಈಗಲೇ ಹೇಳ್ಬಿಡ್ತೀನಿ, ನೆನ್ಪಿಟ್ಕೊಂಬಿಡಿ. ಈ ಪ್ರಾಬ್ಲಮ್ ಹಿಂಗಾಗತ್ತೆ ನೋಡ್ರ, ಇರೋದೇ ಲಿಮಿಟೆಡ್ ಪ್ರಾಬ್ಲಮ್ಸ್ ಕೊಂಡ್ರು, ಇರೋದೇ ಲಿಮಿಟೆಡ್ ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ 1 ಆಗುತ್ತೆ, ಈ ಪ್ರಾಬ್ಲಮ್ 1 ಆಗಲ್ಲ, ಈ ಪ್ರಾಬ್ಲಮ್ 1 ಆಗುತ್ತೆ, ಈ ಪ್ರಾಬ್ಲಮ್ 1 ಆಗಲ್ಲ. ಇದು ನೆನ್ಪಿಟ್ಕೊಂಬಿಡಿ. ಈ ಫಂಕ್ಷನ್ ಹೇಳ್ತಾ ಇದ್ದೀನಿ ಮಕ್ಕಳ, ಇಟ್ ಇಸ್ ಬೋತ್ 1 ಅಂಡ್ ಆನ್ ಟು ಕೊಂಡ್ರು. ಇದು ಇಟ್ ಇಸ್ ಬೋತ್ 1 ಅಂಡ್ ಆನ್ ಟು. ಆನ್ಸರ್ ಇಲ್ಲೇ ಹೇಳ್ಬಿಡ್ತೀನಿ ಮಕ್ಕಳ. ಇದು 1 ಆಗುತ್ತೆ, ಹೌದು 1 ಆಗುತ್ತೆ. ಇದು ಇಟ್ ಇಸ್ 1 ಎಸ್. ಇಟ್ ಇಸ್ ಆನ್ ಟು ಎಸ್. ಇಟ್ ಇಸ್ ಬೈಜೆಕ್ಟಿವ್ ಎಸ್. ಸೊ ಬೈಜೆಕ್ಟಿವ್ ಅಂದ್ರೇನು? ಬೈಜೆಕ್ಟಿವ್ ಅಂದ್ರೇನು? ವಾಟ್ ಡು ಯು ಮೀನ್ ಬೈ ಬೈಜೆಕ್ಟಿವ್ ಫಂಕ್ಷನ್? ಸೊ ಬೈಜೆಕ್ಟಿವ್ ಫಂಕ್ಷನ್ ಅಂದ್ರೆ ದ ಫಂಕ್ಷನ್ ವಿಚ್ ಇಸ್ ಬೋತ್ 1 ಅಂಡ್ ಆನ್ ಟು. ಯಾವ ಒಂದು ಫಂಕ್ಷನ್ ಮಕ್ಕಳ, ಯಾವ ಒಂದು ಫಂಕ್ಷನ್ 1 ಮತ್ತು ಆನ್ ಟು ಎರಡೂ ಆಗಿರುತ್ತೆ ಅದನ್ನ ನಾವು ಬೈಜೆಕ್ಟಿವ್ ಅಂತ ಕರಿತೀವಿ. ಓಕೆ, ಯಾವ ಒಂದು ಫಂಕ್ಷನ್ 1 ಮತ್ತು ಆನ್ ಟು ಆಗಿರುತ್ತೆ ಅದನ್ನ ಏನಂತ ಕರಿತೀವಿ ಮಕ್ಕಳ? ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಆ ಫಂಕ್ಷನ್ ವಿಚ್ ಇಸ್ ಬೋತ್ 1 ಅಂಡ್ ಆನ್ ಟು. A function which is both 1 and on 2, which is both 1 and on 2. A function which is both 1 and on 2 is called as bijective function. Is called as in makla idನ್ನ ಏನಂತ ಕರಿತೀವಿ? bijective function ಅಂತ ಕರಿತೀವಿ. Is called as bijective function. A function which is both 1 and on 2 is called as bijective function. ಯಾವ ಒಂದು ಫಂಕ್ಷನ್ 1 ಕೂಡ ಆಗಿರುತ್ತೆ, ಆನ್ 2 ಕೂಡ ಆಗಿರುತ್ತೆ, ಅದನ್ನ ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಸೊ ಇದನ್ನೇನು ಸಪರೇಟ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಕೊಂಡ್ರು. ಅದು 1 ಆಗಿದೆಯಾ, ಆನ್ 2 ಆಗಿದೆಯಾ ನೋಡ್ಬೇಕು. ಎರಡೂ ಆಗಿದ್ರೆ ಬೈಜೆಕ್ಟಿವ್ ಅಷ್ಟೇ, ಇನ್ನೇನಿಲ್ಲ. ಅರ್ಥ ಆಗ್ತಿದ್ಯಾ? ಓಕೆ ಫೈನ್. ಸೊ ಈಗ ನೋಡಿ ಇದರಲ್ಲಿ ಎಸ್, ಈ ಪ್ರಾಬ್ಲಮ್ ಅಂತೂ ಮಕ್ಕಳ ಇದು 1 ಕೂಡ ಆಗುತ್ತೆ, ಆನ್ 2 ಕೂಡ ಆಗುತ್ತೆ, ಬೈಜೆಕ್ಟಿವ್ ಆಗುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ಇದು ನೆನ್ಪಿಟ್ಕೊಂಬಿಡಿ. ಸೊ ಹಾಗಾದ್ರೆ 1 ಆಗುತ್ತೆ ಅಂತಂದ್ರೆ ಹೆಂಗ್ ಪ್ರೂವ್ ಮಾಡ್ತೀರಿ? ಹೌ ಡು ಯು ಪ್ರೂವ್ ಇಟ್? ನಾನು ಹೇಳಿದೆ ಅಲ್ವಾ, 1 ಆಗುತ್ತೆ ಅಂದ್ರೆ ಹೆಂಗ್ ಪ್ರೂವ್ ಮಾಡೋದು ಮಕ್ಕಳ? ನೋಡ್ರಿ, ನಾನು ಯಾಕೆ ಹಿಂಗೆ ಹೇಳ್ಕೊಡ್ತಾ ಇದ್ದೀನಿ ಸರ್? ಯಾಕೆ ಸರ್ ಹಿಂಗೆ ಹೇಳ್ಕೊಡ್ತಾ ಇದ್ದೀರಾ ನೀವು? ಯಾಕೆ ಸರ್ ನಮ್ಗೆ ಕಾನ್ಸೆಪ್ಟ್ ವೈಸ್ ಹೇಳ್ಕೊಡ್ತಿಲ್ಲ ಅಂತಂದ್ರೆ, ನಾನು ಆಗಲೇ ಹೇಳಿದ್ದೀನಿ ಕೊಂಡ್ರು, 2 ತಿಂಗಳಿದೆ. 2 ತಿಂಗಳಲ್ಲಿ ನಿಮಗೆ ಯಾವ ರೀತಿ ಟ್ರೈನ್ ಮಾಡಿ. ಯಾಕಂದ್ರೆ ತುಂಬಾ ಜನ ಮಕ್ಕಳಿಗೆ ನನ್ನ ನಂಬಿಕೆ ಇರೋದಿಷ್ಟೇ. ನನ್ನ ನಂಬಿಕೆ ತಪ್ಪಾಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ. ಸೊ 2 ತಿಂಗಳಲ್ಲಿ ಮಕ್ಕಳ ಕಾನ್ಸೆಪ್ಟ್ ವೈಸ್ ತಿಳ್ಕೊಂಡು ಹೋಗ್ತೀವಿ ಅನ್ನೋದೆಲ್ಲ ಅಷ್ಟು ಸುಲಭ ಅಲ್ಲ. ನಾನು ಅನ್ಕೊಂಡು ಕಾನ್ಸೆಪ್ಟ್ ಹೇಳ್ಕೊಡಲ್ಲ ಅಂತ ಹೇಳ್ತಿಲ್ಲ, ಕಾನ್ಸೆಪ್ಟ್ನ ಕಡೆಯಲ್ಲಿ ಹೇಳ್ಕೊಡ್ತೀನಿ. ಎಲ್ಲ ಪ್ರಾಬ್ಲಮ್ಸ್ಗೂ ಹಿಂಗೆ ಮಾಡ್ತೀನಾ? ಇಲ್ಲ. ಎಲ್ಲ ಕಾನ್ಸೆಪ್ಟ್ಸ್ಗೂ ಈಗ ಮಾಡ್ತೀನಾ? ಇಲ್ಲ. ಕೆಲವು ಕಾನ್ಸೆಪ್ಟ್ಸ್ಗಳಿಗೆ ಅವಶ್ಯಕತೆ ಇದೆ. ಯಾಕಂದ್ರೆ ನಾನು ಅಬ್ಸರ್ವ್ ಮಾಡಿರೋ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿ ನಿಮಗೆ ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟಪಟ್ಟಿನೇ ನೀವುಗಳು ತುಂಬ ಜನ ಪ್ರಾಬ್ಲಮ್ಸ್ಗಳು ಓದಿಲ್ಲ. ಬಟ್ ಪ್ರಾಬ್ಲಮ್ಸ್ನ ಬರೆಯೋದಿದೆಯಲ್ಲ ಮಕ್ಕಳ, ಅಷ್ಟೊಂದು ಕಷ್ಟ ಅಲ್ಲ ಕೊಂಡ್ರು, ಇದು ತುಂಬ ಈಸಿ ಇದೆ. ಆ್ಯಂಡ್ ನಾನೇನು ಅಬ್ಸರ್ವ್ ಮಾಡಿದ್ದೀನಿ ಅಂತಂದ್ರೆ, ಇಲ್ಲಿ ತುಂಬ ಜನ ಮಕ್ಕಳು ಬರೆದು ಕಲ್ತ್ಕೊಳ್ತಾರೆ. ಅಂದರೆ ದೇ ಆರ್ ರೆಡಿ ಟು ಡೂ ಹಾರ್ಡ್ ವರ್ಕ್. ಬಟ್ ಅವ್ರಿಗೆ ಅರ್ಥ ಮಾಡ್ಕೋಬೇಕಾ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಲ್ಲಿ ನನಗೇನು ಬೇಕಿಲ್ಲಿ, ಐ ವಾಂಟ್ ಮೈ ಸ್ಟೂಡೆಂಟ್ಸ್ ಟು ಸ್ಕೋರ್ ವೆಲ್. ಯಾಕಂದರೆ ಅಲ್ಟಿಮೇಟ್ಲಿ ಮಕ್ಕಳ ನೋಡ್ರು, ಪ್ರತಿಯೊಬ್ಬ ಟೀಚರ್ ಕೂಡ ಅಥವಾ ನಾನು ಎಸ್ಪೆಷಲಿ ನಾನು ಬಿಗಿನಿಂಗಲ್ಲಿ ಬಂದರೆ ಮಕ್ಕಳನ್ನ ಐ ಟೆಲ್ ದಟ್ ನಾಲೆಡ್ಜ್ ಇಸ್ ಇಂಪಾರ್ಟೆಂಟ್. ಹೌದು, ಈಗ ನಾಲೆಡ್ಜ್ ಇಂಪಾರ್ಟೆಂಟ್ ಇಲ್ವಾ? ಈಗಲೂ ಕೂಡ ನಾಲೆಡ್ಜ್ ಇಂಪಾರ್ಟೆಂಟ್. ಬಟ್ ನೀವು ಫೇಲ್ಯೂರ್ನ ಎದುರಿಸಕ್ಕೆ ರೆಡಿ ಇದ್ರೆ. ಬಟ್ ತುಂಬ ಜನ ಫೇಲ್ಯೂರ್ನ ಎದುರಿಸಕ್ಕೆ ರೆಡಿ ಇರೋದಿಲ್ಲ. ಈಗ ಜಸ್ಟ್ ನನಗೆ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು, ಮುಂದೆ ಲೈಫಲ್ಲಿ ನಾನು ಮಾಡಿರೋ ತಪ್ಪುಗಳನ್ನ ಸರಿ ಮಾಡ್ಕೊಳ್ತೀನಿ, ನಾನು ಮುಂದೆ ಕೂತ್ಕೊಂಡು ಓದ್ತೀನಿ ಅಂತ ತುಂಬ ಜನ ಇರ್ತಾರೆ ಮಕ್ಕಳ. ಸೊ ಅಂಥವ್ರಿಗೋಸ್ಕರನೇ ನಾನು ಈ ರೀತಿ ಪಾಠ ಮಾಡ್ತಾ ಇರೋದು. ಡೋಂಟ್ ಮೈಂಡ್, ನಿಮಗೆ ನಾಲೆಡ್ಜ್ ಸಿಗಬೇಕಾ? ಖಂಡಿತ ನಾಲೆಡ್ಜ್ ಸಿಗುತ್ತೆ ಕಡೆ ತನಕ ನೋಡಿ. ಆ್ಯಂಡ್ ಈಗ ನಿಮಗೆ ಯಾವ ರೀತಿ ಪ್ರಾಬ್ಲಮ್ಸ್ ಅಟೆಂಡ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಜಸ್ಟ್ ಡೂ ಇಟ್. ಅರ್ಥ ಆಗ್ತಿದ್ಯಾ? ಸೊ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ನೀವು ಒಬ್ಬರೇ ಅಲ್ಲ. ಡೋಂಟ್ ಬಿ ಸೆಲ್ಫ್ ಸೆಂಟರ್ಡ್. ಸೊ ಎಲ್ಲ ಮಕ್ಕಳುಗಳು ತುಂಬ ಜನ ವೆರೈಟಿ ಇರ್ತಾರೆ ಇಲ್ಲಿ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಐ ಹೋಪ್ ಯು ವಿಲ್ ಆಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೈ ಆಬ್ಜೆಕ್ಟಿವ್. ನನ್ನ ಪರ್ಪಸ್ ಏನು, ನನ್ನ ಆಬ್ಜೆಕ್ಟಿವ್ ಏನಂತ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ ಮಕ್ಕಳ. ಸರ್ ನೀವು ಹೇಗೆ ಹೋಗ್ತಾ ಇದ್ದೀರಾ? ಸೊ ಜಸ್ಟ್ ವಾಟ್ ಎವರ್ ಯು ವಾಂಟ್ ಯು ಡೂ ಸರ್, ವಿ ವಿಲ್ ಬಿಲೀವ್ ಯು ಆ್ಯಂಡ್ ವಿ ವಿಲ್ ಫಾಲೋ ಯು. ಆ ಥರ ಕಮೆಂಟ್ ಮಾಡಿ ಮಕ್ಕಳ.
ಅಷ್ಟೇ ಸಾಕು. ಸೊ ದಟ್ ನನಗೊಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಸೊ ಎಲ್ಲರಿಗೂ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅರ್ಥ ಆಗ್ತಿದೆ ಅಂತೇಳಿ ನನಗೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ಅಷ್ಟೇ. ಓಕೆನಾ, ಫೈನ್. ಸೊ ಇಲ್ಲಿಗೆ ಬರೋಣ. ಸೊ ಹೇಗೆ ಮಕ್ಕಳ 1 ಅಂದರೆ ಹೇಗೆ ಪ್ರೂವ್ ಮಾಡೋದು? ನಾನು ಈಗ ತಾನೇ ಹೇಳ್ಕೊಟ್ಟೆ ಕೊಂಡ್ರು. 1 ಅಂತ ಪ್ರೂವ್ ಮಾಡೋದು ಹೇಗೆ ನೋಡಿ. 1 ಅಂತ ಪ್ರೂವ್ ಮಾಡೋದು ಹೇಗೆ? ಕನ್ಸಿಡರ್ ಎಫ್ ಆಫ್ ಎಕ್ಸ್ ಒನ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಟು. ಅದಾದ್ಮೇಲೆ ಇದನ್ನು ಬರೀಬೇಕು. ಫಾರ್ ಆಲ್ x1, x2 ಬಿಲಾಂಗ್ಸ್ ಟು ಡೊಮೈನ್. ಓಕೆ, ಫಾರ್ ಆಲ್ x1, x2 ಬಿಲಾಂಗ್ಸ್ ಟು ಡೊಮೈನ್ ಅಂತ ಬರೀತೀನಿ. ಫಾರ್ ಆಲ್ x1, x2 ಬಿಲಾಂಗ್ಸ್ ಟು ವಾಟ್? ಬಿಲಾಂಗ್ಸ್ ಟು ಡೊಮೈನ್. ಇದೆಲ್ಲಿರುತ್ತೆ ಮಕ್ಕಳ? ಇದು ಡೊಮೈನ್ ಅಲ್ಲಿ ಇರುತ್ತೆ ಅಂತ ಬರಿತೀವಿ. ಅರ್ಥ ಆಗ್ತಿದ್ಯಾ? ಓಕೆ, ಇದನ್ನ ಬರದ್ಮೇಲೆ ನಾನು ಏನಂತ ತೋರಿಸ್ಬೇಕು ಮಕ್ಕಳ? ಶೋ ದಟ್ x1 ಈಕ್ವಲ್ಸ್ ಟು x2 ಅಂತ ತೋರಿಸ್. ತುಂಬಾ ಈಸಿ ಕೊಂಡ್ರು, ಸಿಕ್ಕಾಬಡೆ ಈಸಿ. ನೋಡಿ ನೀವೇ ನೋಡ್ತಾ ಇರಿ, ಗೊತ್ತಾಗತ್ತೆ. ಓಕೆ, ಸೊ ಏನ್ ಮಾಡ್ತೀರಿ ಮಕ್ಕಳ ಇದರಲ್ಲಿ, ಈ ಪ್ರಾಬ್ಲಮ್ ಅಲ್ಲಿ? ಓಕೆ, ಸೊ ಸೊಲ್ಯೂಷನ್ ಅಂತ ಬರ್ದು ನೋಡಿ ಇದೇ ರೀತಿ ಬರಿಬೇಕು ಕೊಂಡ್ರು. ಸೊಲ್ಯೂಷನ್ ಅಂತ ಬರ್ದು ಗಿವನ್, ಫಸ್ಟ್ ಗಿವನ್ ಬರೆದು ಬಿಡ್ಬೇಕು. ನೋಡಿ ಮಕ್ಕಳ, ನೆನ್ಪಿರ್ಲಿ, ನೀವು ಆನ್ಸರ್ ಪೇಪರ್ ಬರೀತಿರೋದು ಟು ಇಂಪ್ರೆಸ್ ದ ವ್ಯಾಲ್ಯೂಯೇಟರ್. ಇದನ್ನ ಮರಿಬಾರ್ದು. ಸೊ ವ್ಯಾಲ್ಯೂಯೇಟರ್ ಖುಷಿ ಆದಷ್ಟು ಎಲ್ಲೋ ಒಂದು ಕಡೆ ನಿಮ್ಮ ಮಾರ್ಕ್ಸ್ನ ತೆಗಿಬಹುದು ಅನ್ನೋ ಜಾಗದಲ್ಲೂ ಕೂಡ ಮಾರ್ಕ್ಸ್ನ ಕೊಟ್ಬಿಟ್ಟು ಹೋಗ್ತಾರೆ. ಕಾರಣ ಇಷ್ಟೇ ನೋಡ್ರೋ, ನಿಮಗೆ ನಿಮ್ಮ ಪೇಪರ್ ಒಂದೇ ಬರೀತೀರಿ, ಬಟ್ ಅಲ್ಲಿ ಫ್ಯಾಕಲ್ಟಿಗೆ ದಿನ 20 ರಿಂದ 30 ಪೇಪರ್ನ ವ್ಯಾಲ್ಯೂಯೇಟ್ ಮಾಡ್ಬೇಕು. ನೀವೇನಾದ್ರೂ ಅವ್ರು ತಲೆ ತಿಂತಾ ಇದ್ದೀರಾ ಅಂತಂದ್ರೆ, ಅವರು ಕೋಪ ಬರಿಸ್ತಾ ಇದ್ದೀರಾ. ನೋಡು, ಒಂದು ಪೇಪರ್ನ ಅವರು 5 ರಿಂದ 10 ನಿಮಿಷದೊಳಗಡೆ ವ್ಯಾಲ್ಯೂಯೇಟ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಗಂಟೆಗೆ ಒಂದು 6 ಪೇಪರ್ ವ್ಯಾಲ್ಯೂಯೇಟ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಅಷ್ಟೇ ಅವ್ರ ಅಜೆಂಡಾ ಅಷ್ಟೇ. 5 ಅವರ್ ವ್ಯಾಲ್ಯೂಯೇಟ್ ಮಾಡಬೇಕು, 30 ಪೇಪರ್ ಮುಗಿಸ್ಬೇಕು, ನನ್ನ ಕೆಲಸ ಅಷ್ಟೇ ಇರುತ್ತೆ ಅಂತ ಅನ್ಕೊಂಡಿರ್ತಾರೆ. ನಿಮ್ಮ ಪೇಪರ್ ಏನಾದ್ರು ತುಂಬಾ ಕಚಡವಾಗಬಾರ್ದು, ಅವ್ರಿಗೇನಾದ್ರು ತಲೆಗೆ ತಿಂತಿದ್ರೆ ನೀವು ಮಾರ್ಕ್ಸ್ ಕೊಡೋ ಜಾಗದಲ್ಲೂ ಕೂಡ ತೆಗೆದು ಬಿಡ್ತಾರೆ. ಸೊ ಅವ್ರು ಖುಷಿ ಆಗಂಗೆ ಬರಿಬೇಕು. ಅವ್ರು ಖುಷಿ ಆಗಂಗೆ ಬರೆಯೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ವಾಚ್ ಇಯರ್ ನೋಡಿ. ಇದರಲ್ಲಿ ಮಕ್ಕಳ ಯಾವ ರೀತಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಅದನ್ನ ಫಸ್ಟ್ ಹೇಳ್ಬಿಡ್ತೀನಿ. ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಆಗಿದೆ? ಓಕೆ, ಸೊ ಎಲ್ಲಾ ಪ್ರಾಬ್ಲಮ್ಗೂ ಕೂಡ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಾಗಿದೆ ಇದನ್ನು ತಿಳಿಸ್ಬಿಡ್ತೀನಿ ಕೊಂಡ್ರು. ಎಲ್ಲಾ ಪ್ರಾಬ್ಲಮ್ಗೂ ಕೂಡ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಾಗಿದೆ, ಐ ವಿಲ್ ಜಸ್ಟ್ ಟೆಲ್ ಯು ದಟ್. ಸೊ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಸಿಂಪಲ್ ಕೊಂಡ್ರು. ನೋಡಿ, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಆಗಿದೆ. ಓಕೆ, ಸೊ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಬಂದು ಮಕ್ಕಳ ನಿಮಗೆ, ಸೊ 1 ಅಂತ ತೋರಿಸೋದಕ್ಕೆ. ಓಕೆ, 1ಗೆ ಮಕ್ಕಳ 2 ಮಾರ್ಕ್ಸ್ ಇದೆ. 1 ತೋರಿಸೋದಕ್ಕೆ, ಇಲ್ಲ ಅಂತಂದ್ರೆ ಅದಾಗಲ್ಲ ಅಂತ ತಿಳಿಸೋದಕ್ಕೆ. ಇದಕ್ಕೊಂದು 2 ಮಾರ್ಕ್ಸ್ ಆಯ್ತಾ ಮಕ್ಕಳ? ಆನ್ ಟುಗೆ 2 ಮಾರ್ಕ್ಸ್. ಆನ್ ಟುಗೆ ಎಷ್ಟು ಮಾರ್ಕ್ಸ್ ಮಕ್ಕಳ? 2 ಮಾರ್ಕ್ಸ್ ಇರುತ್ತೆ. ಕನ್ಕ್ಲೂಷನ್ ಏನು ಬರೀತೀರಿ ಮಕ್ಕಳ? ಅದಕ್ಕೆ 1 ಮಾರ್ಕ್ಸ್. ಇಲ್ಲೇನು ಕನ್ಕ್ಲೂಷನ್ ಬರೀತೀರಾ ನೋಡಿ ಲಾಸ್ಟಲ್ಲಿ. ಓಕೆ, ಸೊ ಕನ್ಕ್ಲೂಷನ್ ಬರೀತೀರಾ ನೋಡಿ, ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಕನ್ಕ್ಲೂಷನ್ ಇಸ್ ಮಸ್ಟ್ ಸ್ಟೂಡೆಂಟ್ಸ್. ಕನ್ಕ್ಲೂಷನ್ ಬರೀಲೇಬೇಕು. ಓಕೆ, ಈ ರೀತಿ ಮಕ್ಕಳ 3 ಮಾರ್ಕ್ಸ್ 5 ಮಾರ್ಕ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಅರ್ಥ ಆಯ್ತಲ್ಲ? ಓಕೆ, ಸೊ ಹಾಗಾದ್ರೆ ಸೊ ಫಸ್ಟ್ ಏನು ಬರೀಬೇಕು? ಸೊ ಫಸ್ಟ್ ಮಕ್ಕಳ ಗಿವನ್ ಎಫ್ ಫ್ರಮ್ ಆರ್ ಟು ಆರ್. ಓಕೆ, ಬೈ ವಾಟ್? ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 - 4x. ಈ ರೀತಿ ಬರೀಬೇಕು. ಅರ್ಥ ಆಗ್ತಿದ್ಯಾ? ಓಕೆ, ಸೊ 1 ಸೊ ಲೆಟ್ ಮೀ ರೈಟ್ ಹಿಯರ್ 1 ಪ್ರೂವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಒಂದು ಅಂಡರ್ಲೈನ್ ಹಾಕಿ ಮಕ್ಕಳ, ಇದೇ ರೀತಿ ಬರೀರಿ. ಮೇಕ್ ಶೋರ್ ದಟ್ ದ ಪೇಪರ್ ಇಸ್ ಲುಕಿಂಗ್ ವೆರಿ ನೀಟಾಗಿ ಮತ್ತೆ ಬರೆದು ಪ್ರಾಕ್ಟೀಸ್ ಮಾಡಿರಬೇಕು. ಒಂದು ಚೂರು ತಪ್ಪಿಲ್ದೇ ಇದ್ದಂಗೆ, ಒಂದು ಚೂರು ಕಾಟ್ ಮಾಡದೇ ಇದ್ದಂಗೆ ಮಕ್ಕಳ ನೀವು ಪೇಪರಲ್ಲಿ ಬರೀಬೇಕು. ಆ ರೀತಿ ತಲೆ ಇಟ್ಕೊಳ್ಳಿ. ಓಕೆ, ಸೊ ಇಲ್ಲೇನು ಬರೀತೀರಿ? 1 ಫಂಕ್ಷನ್ ಅಂದ್ರೆ ಏನು ಬರುತ್ತೆ? ಸೊ ನಾನು ಏನಂತ ಹೇಳಿದೆ ಮಕ್ಕಳ? ಕನ್ಸಿಡರ್. ಸೊ ನಾನೇನಂತ ಹೇಳಿದೆ? ಕನ್ಸಿಡರ್. ಸೊ ಕನ್ಸಿಡರ್ ಸ್ಟೂಡೆಂಟ್ಸ್, ಕನ್ಸಿಡರ್ ಎಫ್ ಆಫ್ x1 ಈಕ್ವಲ್ಸ್ ಟು ಎಫ್ ಆಫ್ x2. ಕನ್ಸಿಡರ್ ಎಫ್ ಆಫ್ x1 ಈಕ್ವಲ್ಸ್ ಟು ಎಫ್ ಆಫ್ x2 ಫಾರ್ ಆಲ್ x1 x2 ಬಿಲಾಂಗ್ಸ್ ಟು ವಾಟ್? ಡೊಮೈನ್. ಯಾವ್ದು ಮಕ್ಕಳ ಡೊಮೈನ್ ಇದರಲ್ಲಿ? ವಾಟ್ ಈಸ್ ದ ಡೊಮೈನ್ ಹಿಯರ್? ದಿಸ್ ಇಸ್ ದ ಡೊಮೈನ್. ನೋಡಿ, ಎಫ್ ಫ್ರಮ್ ಆರ್ ಟು ಆರ್ ಅಂತ ಇದ್ದಾಗ, ಓಕೆ, ಓಕೆ, ಇದರಲ್ಲಿ ದಿಸ್ ಇಸ್ ದ ಡೊಮೈನ್. ಓಕೆ, ಇದು ಡೊಮೈನ್ ಆಗತ್ತೆ ಮಕ್ಕಳ. ಇದೇನಾಗುತ್ತೆ? ದಿಸ್ ಇಸ್ ಯೋರ್ ಕೋಡೊಮೈನ್. ಇದೇನಾಗತ್ತೆ ಮಕ್ಕಳ? ಇದು ನಿಮ್ಮ ಕೋಡೊಮೈನ್ ಆಗುತ್ತೆ. ಎರಡೂ ಕೂಡ ಆರೇ ಇದೆ. ಆರ್ ಅಂದ್ರೆ ರಿಯಲ್ ನಂಬರ್. ಆರ್ ಅಂದ್ರೆ ಏನು ಮಕ್ಕಳ? ರಿಯಲ್ ನಂಬರ್. ಎರಡೂ ಕಡೆ ಆರ್ ಅಂತಾನೆ ಇದೆ. ಇಟ್ಸ್ ಓಕೆ, ಬಟ್ ಇದು ರಿಯಲ್ ನಂಬರ್ ಆಗುತ್ತೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಹಾಗಾದ್ರೆ ಏನಾಗುತ್ತೆ ಮಕ್ಕಳ? ಇಲ್ಲಿ ಏನಂತ ಬರೀತೀರಿ? ರಿಯಲ್ ನಂಬರ್ ಆರ್ ಅಂತ ಬರೀತೀರಿ. ಬರೀಲೇಬೇಕು ಕಂಡ್ರು, ಮಸ್ಟ್ ಅಂಡ್ ಶುಡ್ ಬರೀಬೇಕು. ಇಲ್ಲಿ ನೋಡಿ ಮಕ್ಕಳ, ನಾನು ನಿಮಗೆ ತೋರಿಸೋದೇನಂತ ಅಂದ್ರೆ, ನೋಡಿ ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 - 4x ಅಂತ ಇದೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 - 4x. ಸಪೋಸ್ ಇಲ್ಲಿ ನಾನು ಎಫ್ ಆಫ್ 1 ಅಂತ ಬರೀತೀನಿ ಅಂತ ಅನ್ಕೊಳ್ಳಿ. ಇಲ್ಲೇನು ಬರುತ್ತೆ ಮಕ್ಕಳ? 3 - 4 × 1. ನಾನು ಅಬ್ಸರ್ವ್ ಮಾಡಬೇಕಾಗಿರೋದು ಈ ಜಾಗ. ಯಾವ ಮಕ್ಕಳ? ಈ ಜಾಗ. ಓಕೆನಾ? ಸೊ ನೆಕ್ಸ್ಟ್ ಎಫ್ ಆಫ್ 2 ಅಂದಾಗ ಏನು ಬರುತ್ತಾ? 3 - 4 × 2. ಹೌದಲ್ವೇನ್ರ? ಅಬ್ಸರ್ವ್ ಮಾಡಬೇಕಾಗಿರೋದು ಯಾವ ಜಾಗ ಮಕ್ಕಳ? ಈ ಜಾಗ. ಏನು ಅಬ್ಸರ್ವ್ ಮಾಡ್ತಾ ಇದ್ರಿ ಇಲ್ಲಿ? ನಾನು ಇಲ್ಲೇನು ಬರೀತಾ ಇದ್ದೀನಿ ಮಕ್ಕಳ? ಅದೇನ ಇಲ್ಲಿ ಬರೀತಾ ಇದ್ದೀನಿ. ಹೌದಲ್ವೇನ್ರ? ರೈಟ್. ಸೊ ಅದೇ ರೀತಿ ಎಫ್ ಆಫ್ 5 ಅಂತ ಬರೆದ್ರೆ ನಾನೇನು ಬರೀತೀನಿ ಮಕ್ಕಳ? 3 - 4 × 5 ಅಂತ ಬರೀತೀನಿ. ಸೊ ನಾನು ಅಬ್ಸರ್ವ್ ಮಾಡಬೇಕಾಗಿರೋದು ಇಷ್ಟೇನೆ. ನಾನು ಇಲ್ಲೇನು ಬರೀತೀನಿ ಮಕ್ಕಳ? ಅದೇನೇ ಇಲ್ಲಿ ಬರೀತೀನಿ. ಅಂದರೆ ಇಲ್ಲಿ ಏನು ಎಕ್ಸ್ ಇದೆ ಆ ಎಕ್ಸ್ ಜಾಗಕ್ಕೆ ಇಲ್ಲೂ ಕೂಡ ಬರೀತೀನಿ. ಹೌದಲ್ವಾ? ಸೊ ಈಗ ನಾನೇನಾದರೂ
ಎಫ್ ಆಫ್ x1 ಅಂತ ಬರಿತೀನಿ ಅಂತ ಅನ್ಕೊಳ್ಳಿ. ಏನಂತ ಬರಿತೀನಿ? 3 - 4x1 ಅಂತ ಬರಿತೀನಿ, ಹೌದಲ್ವಾ? ಎಫ್ ಆಫ್ x2 ಅಂದ್ರೆ ಏನಂತ ಬರಿತೀನಿ ಮಕ್ಕಳ? ಎಫ್ ಆಫ್ x2 ಅಂತ ಬರೆದ್ರೆ ಐ ವಿಲ್ ರೈಟ್ ಇಯರ್ 3 - 4 × x2. ದಟ್ಸ್ ಆಲ್, ಆಸ್ ಸಿಂಪಲ್ ಆಸ್ ಇಟ್ ಇಸ್, ಹೌದಲ್ಲ? ರೈಟ್. ಸೊ ಹಾಗಾದ್ರೆ ಇಲ್ಲಿ ಮಕ್ಕಳ ನಾನು ಇಲ್ಲೇನು ಬರಿತೀನಿ? ವಾಟ್ ಐ ವಿಲ್ ರೈಟ್ ಹಿಯರ್? ಸೊ ಐ ವಿಲ್ ರೈಟ್ ಹಿಯರ್ ಇಟ್ ಆಸ್ 3 - 4x1. ಏನಂತ ಬರಿತೀನಿ ಮಕ್ಕಳ? 3 - 4x1 = 3 - 4x2. ನೋಡ್ರೋ, ಆಯ್ತಲ್ವೇನ್ರೋ? ಸೊ ಇಲ್ಲಿ ನೋಡೋ 3 ಕ್ಯಾನ್ಸಲ್ ಆಗುತ್ತೇನ್ರೋ? ಇಲ್ಲಿ 3 ಕ್ಯಾನ್ಸಲ್ ಆಗುತ್ತಲ್ಲ ಮಕ್ಕಳ? ಕ್ಯಾನ್ಸಲ್ ಆಗೋದನ್ನ ತೋರಿಸದೇ ಇದ್ರೂ ಪರವಾಗಿಲ್ಲ, ಬೇಕಾದ್ರೆ ಕಾಟ್ ಮಾಡಿ ಇಲ್ಲಿ ಈ ಥರ ಸುಮ್ಮನೆ ಒಂದು ಪೆನ್ಸಿಲಲ್ಲಿ ಕಾಟ್ ಮಾಡಿ. ಇಲ್ಲ ಸರ್ ಬೇಡ, ಐ ವಾಂಟ್ ಮೈ ಪೇಪರ್ ಟು ಲುಕ್ ವೆರಿ ಚೆನ್ನಾಗಿ ಕಾಣಿಸ್ಬೇಕು ನನ್ನ ಪೇಪರ್ ಅಂತಂದ್ರೆ ಹಿಂಗೆ ಇಡಿ ಮಕ್ಕಳ, ಏನು ತೊಂದರೆ ಇಲ್ಲ. ಸೊ -4 x1 = -4x2. ಸೊ ಇಲ್ಲಿ ಏನು ಬರೀತೀರಿ ಮಕ್ಕಳ? ಲಾಸ್ಟಲ್ಲಿ x1 = x2 ಆಗುತ್ತೆ. ಯಾಕೆ ಎರಡೂ ಕಡೆ -4 ಇದೆಯಲ್ಲ, ಎರಡೂ ಕಡೆ -4 ಕ್ಯಾನ್ಸಲ್ ಆಗುತ್ತೆ, ಹೌದಲ್ವೇನ್ರೋ? ರೈಟ್. ಸೊ ಇಷ್ಟೇ ಮುಗ್ದೋಯ್ತು. ಇದನ್ನಾದ್ಮೇಲೆ ಮಕ್ಕಳ ಏನಂತ ಕನ್ಕ್ಲೂಷನ್ ಕೊಡ್ತೀರಿ? ಕನ್ಕ್ಲೂಷನ್ ಕೊಡಲೇಬೇಕು. ಏನಂತ? therefore f of x is 1 1. So therefore students, f of x is 1 1. Okay, or f is 1 1. Therefore f is 1 1. ಅರ್ಥ ಆಗ್ತಿದೇನ್ರಪ್ಪ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇಷ್ಟೇ ಕಂಡ್ರು, ವೆರಿ ಸಿಂಪಲ್. ಇದು ಇಷ್ಟು ಬರೆದ್ರೆ 2 ಮಾರ್ಕ್ಸ್ ಕಂಡ್ರು. ಇಷ್ಟೇ ಬರೆದ್ರೆ 2 ಮಾರ್ಕ್ಸ್. ಇಷ್ಟು ಬರೆಯೋದು ಕಷ್ಟನೇನ್ರೋ ನಿಮಗೆ? ಇಷ್ಟು ಬರೆಯೋದು ಕಷ್ಟನ? ನೋಡಿ ಮಕ್ಕಳ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗ್ತೀನಿ. ಲೆಟ್ ಮಿ ಮೂವ್ ಟು ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗ್ತೀನಿ. ಇಲ್ಲಿಗೆ ಬರೋಣ. ಇಲ್ಲೂ ಅಷ್ಟೇ ಮಕ್ಕಳ, ಈ ಪ್ರಾಬ್ಲಮ್ ಕೂಡ ಅಷ್ಟೇ. ಇಲ್ಲಿ ನಿಮಗೆ ಇಟ್ ಈಸ್ 1 1 on 2 ಆ್ಯಂಡ್ ಬೈಜೆಕ್ಟಿವ್. ನೋಡಿ ಈ ಪ್ರಾಬ್ಲಮ್ ಬಂದು ಇಟ್ ಈಸ್ 1 1. ಹೌದು 1 1 ಆಗುತ್ತಾ? ಖಂಡಿತ ಆಗುತ್ತೆ ಮಕ್ಕಳ. ಇಟ್ ಈಸ್ 1 1 on 2 ಆಗುತ್ತಾ? ಖಂಡಿತ ಇದು on 2 ಆಗುತ್ತೆ. ಆ್ಯಂಡ್ ಬೈಜೆಕ್ಟಿವ್ ಆಗುತ್ತಾ? ಖಂಡಿತ ಮಕ್ಕಳ, ಇದು ಬೈಜೆಕ್ಟಿವ್ ಕೂಡ ಆಗುತ್ತೆ. ಸೊ ಈ ಪ್ರಾಬ್ಲಮ್ ಕೂಡ ನೆನ್ಪಿಟ್ಕೊಂಬಿಡಿ. ಇಟ್ ಈಸ್ 1 1 on 2 ಆ್ಯಂಡ್ ಬೈಜೆಕ್ಟಿವ್, ಮೂರೂ ಕೂಡ ಆಗೇ ಆಗುತ್ತೆ. ಜಸ್ಟ್ ಗಿವ್ ಮಿ ಅ ಮೂಮೆಂಟ್ ಸ್ಟೂಡೆಂಟ್ಸ್, ಐ ವಿಲ್ ಹ್ಯಾವ್ ಸಮ್ ವಾಟರ್. ಎಸ್, ಐ ವಿಲ್ ಹ್ಯಾವ್ ಸಮ್ ವಾಟರ್, ಗಿವ್ ಮಿ ಅ ಮೂಮೆಂಟ್. ಓಕೆ, 1 1 on 2 ಮತ್ತೆ ಬೈಜೆಕ್ಟಿವ್ ಮೂರು ಕೂಡ ಆಗೇ ಆಗುತ್ತೆ. ಓಕೆನಾ? ಸೊ ಇಲ್ಲಿಗೆ ಬರೋಣ. ಫೈನ್. ಸೊ ಇಲ್ಲಿಗೆ ಬರೋಣ ಮಕ್ಕಳ. ಕಮಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಈಗ ನೋಡಿ 1 1 on 2 ಮತ್ತೆ ಬೈಜೆಕ್ಟಿವ್ ಮೂರು ಆಗುತ್ತೆ ಮಕ್ಕಳ. ಸೊ ಅದರಿಂದ ನಾನೇನು ಮಾಡ್ಬೋದು ಇದರಲ್ಲಿ? ಕಮಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಎಸ್, ಫಸ್ಟ್ ಕೊಟ್ಟಿರೋದು ಬರೀರಿ ಮಕ್ಕಳ. ಬರ್ಕೊಳ್ಳಿ. ಕೊಟ್ಟಿರೋದನ್ನ ಏನಂತ ಬರೀಬೇಕು ಮಕ್ಕಳ? ಗಿವನ್ ಎಫ್ ಇಸ್ ಫ್ರಮ್ A to B. ಹೌದಲ್ವೇನ್ರೋ? ಎಫ್ ಇಸ್ ಫ್ರಮ್ A to B ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಎಫ್ ಇಸ್ ಫ್ರಮ್ A to B by what? By f of x is equal to, it is x - 2 divided by x - 3. By x - 2 divided by x - 3. ಅರ್ಥ ಆಗ್ತಿದ್ಯಾ? ಅಷ್ಟೇ ಅಲ್ಲ ಮಕ್ಕಳ, ಇದರಲ್ಲಿ ಅಷ್ಟೇ ಅಲ್ಲ, ಇನ್ನೇನು ಕೊಟ್ಟಿದ್ದಾರೆ ಇದರಲ್ಲಿ? ಎ ಅಂದ್ರೆ ಏನು ಅಂತ ಕೊಟ್ಟಿದ್ದಾರೆ. ಎ ಇಸ್ ವಾಟ್? ಎ ಇಸ್ ನಥಿಂಗ್ ಬಟ್ r - 3 and b is what? b is nothing but ಸ್ಟೂಡೆಂಟ್ಸ್ r - 1. ಅಂದ್ರೆ ಇಲ್ಲಿ ಏನು ಎ ಅಂತ ಬರೆದಿದ್ದಾರೆ ಅದು r - 3, ಇಲ್ಲಿ ಏನು ಬಿ ಅಂತ ಬರೆದಿದ್ದಾರೆ ಇದು r - 1. ಅರ್ಥ ಆಗ್ತಿದೆ ಎಲ್ಲರಿಗೂ? ಇದನ್ನ ಹಿಂಗೆ ಬರಿಬೋದಾಗಿತ್ಕೊಂಡ್ರು. ಆಕ್ಚುಲಿ ಹಿಂಗೆ ಬರಿಬೋದಾಗಿತ್ತು, ಸ್ವಲ್ಪ ಟಫ್, ಚೆನ್ನಾಗಿ ಕಾಣಿಸೋದಿಲ್ಲ ಅನ್ನೋ ಕಾರಣಕ್ಕೆ ಅದು ಬರ್ದಿಲ್ಲ ಅಷ್ಟೇ. ಅವ್ರು ಹಿಂಗೆ ಬರಿಬೋದಾಗಿತ್ತು. ಆಕ್ಚುಲಿ ಈ ರೀತಿ ಬರಿಬೋದಾಗಿತ್ಕೊಂಡ್ರು, ಈ ರೀತಿ ಬರಿಬೋದಾಗಿತ್ತು ಅವರು. ಓಕೆ, ಇಲ್ಲಿ ಈ ರೀತಿ A to B ಅಂತ ಬರೆಯೋದ್ರ ಬದಲು ಈ ರೀತಿ ಬರಿಬೋದಾಗಿತ್ತು, ಬಟ್ ಬರ್ದಿಲ್ಲ ಅಷ್ಟೇ, ಏನೂ ತೊಂದರೆ ಇಲ್ಲ. ಸೊ ಹಾಗಾದ್ರೆ ಡೊಮೇನ್ ಏನಾಗುತ್ತೆ ಮಕ್ಕಳ? ವಿಚ್ ಇಸ್ ದ ಡೊಮೇನ್? ಇದು ನಿಮ್ಮ ಡೊಮೇನ್ ಆಗುತ್ತೆ, ಇದು ನಿಮ್ಮ ಡೊಮೇನ್ ಆಗುತ್ತೆ, ಇದು ನಿಮ್ಮ ಕೋ ಡೊಮೇನ್ ಆಗುತ್ತೆ. ಹೌದಲ್ವೇನ್ರ? ದಿಸ್ ಇಸ್ ಯೋರ್ ಕೋ ಡೊಮೇನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಸರ್ ಫಾರ್ ಆಲ್ x1, x2 ಎಲ್ಲಿ ಬರಿಬೇಕು ಸರ್ ಅಂತಂದ್ರೆ ಎ ಅಂತ ಬರೀರಿ ಮಕ್ಕಳ, ತೊಂದರೆ ಇಲ್ಲ. ಯಾಕಂದ್ರೆ ಎ ಬೇರೆ ಅಲ್ಲ, r - 3 ಬೇರೆ ಅಲ್ಲ, ಎರಡು ಕೂಡ ಸೇಮ್. ಹೌದಲ್ಲ? ಸೊ ಈಗ ನಾನೇನು ಮಾಡ್ಬೋದು? ಕನ್ಸಿಡರ್. ಓಕೆ, ಈಗ ನಾನೇನು ಮಾಡ್ಬೋದು ಮಕ್ಕಳ ಇದರಲ್ಲಿ? ಕನ್ಸಿಡರ್ f of x1 = f of x2. ಸೊ ಕನ್ಸಿಡರ್ f of x1 = f of x2. ಹೌದಲ್ಲ? ಸೊ ಅದಕ್ಕಿಂತ ಮುಂಚೆ ಏನು ಬರಿಬೇಕಂತ ಹೇಳಿದೆ? ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಸೊ ಏನಂತ ಬರಿಬೇಕಂತಂದ್ರೆ ಮಕ್ಕಳ 1 1 ಅಂತ ಬರಿಬೇಕು ಇದರಲ್ಲಿ. ಓಕೆ, ಸೊ ಯಾಕಂದ್ರೆ ಅದನ್ನು ತೋರಿಸ್ತಾ ಇದ್ದೀನಿ, ಐ ಆಮ್ ಶೋಯಿಂಗ್ ಇಟ್ ವೆದರ್ ಇಟ್ ಇಸ್ 1 1 or on 2. ಸೊ ಇಲ್ಲೇನಾಗುತ್ತೆ? ಕನ್ಸಿಡರ್ f of x1 = f of x2. ಕನ್ಸಿಡರ್ f of x1 = f of x2. ಓಕೆ, ಫಾರ್ all students, for all x1, x2, for all x1, x2 belongs to what? Belongs to what students? Belongs to A. ಹೌದಲ್ಲ? Belongs to A. Is that right? Okay. ಸೊ ಹಾಗಾದ್ರೆ ಮಕ್ಕಳ ಇಲ್ಲೇನು ಬರುತ್ತೆ? What do we get here? ಇಲ್ಲೇನು ಬರುತ್ತೆ? What do we get here students? We get here. ನೋಡಿ ಆಗಲೇ ಹೇಳಿದೆ ನಾನು ಏನಂತ ಬರೀಬೋದು ಇಲ್ಲಿ? x1 - 2 divided by it is x1 x1 - 3. ಹೌದಲ್ವೇನ್ರು? ಇಲ್ಲೇನಿದೆ ಮಕ್ಕಳ? ಈ ಜಾಗದಲ್ಲಿ x ಇರೋ ಜಾಗದಲ್ಲಿ ಏನಾಗ್ತಾ ಇದ್ದೀನಿ ನಾನು? x1. ಹೌದಲ್ಲ? ರೈಟ್. ಅಂಡ್ ಈಕ್ವಲ್ಸ್ ಟು ಏನು ಬರುತ್ತೆ ಇದರಲ್ಲಿ? x2 - 2 divided by it is x2 - 3. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇದೆಲ್ಲರಿಗೂ ಕ್ಲಾರಿಟಿ ಸಿಗ್ತಾ ಇದೆಯಾ ಮಕ್ಕಳ? ಇಲ್ಲಿ ನೋಡಿ x1 ಇತ್ತು, ಎಲ್ಲೆಲ್ಲಿ x ಇತ್ತು ಮಕ್ಕಳ? ಇಲ್ಲೆಲ್ಲ x ಇತ್ತು,
ಈ ಜಾಗದಲ್ಲಿ ಏನಂತ ಹಾಕೊಂಡ್ಬರ್ತಾ ಇದ್ದೀನಿ, x1 ಹಾಕೊಂಡ್ಬರ್ತಾ ಇದ್ದೀನಿ. ಆ್ಯಂಡ್ ಇಲ್ಲೆಲ್ಲ x2 ಇದೆ, x2 ಜಾಗದಲ್ಲಿ ಇದನ್ನು ಹಾಕೊಂಡು ಬರ್ತಾ ಇದ್ದೀನಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆ ಎಲ್ಲರಿಗೂ, ರೈಟ್? ಓಕೆ, ಸೊ ಹಾಗಾದ್ರೆ ಏನು ಬರುತ್ತೆ ಇದರಲ್ಲಿ, ವಾಟ್ ವಿ ಗೆಟ್. ಸೊ ಮತ್ತೆ ರೀರೈಟ್ ಮಾಡ್ತೀನಿ ಮಕ್ಕಳ, ನಿಮಗೆ ಕಾಣಿಸ್ಲಿನ ಕಾರಣಕ್ಕೆ x1 - 2 ಡಿವೈಡೆಡ್ ಬೈ x1 - 3 ಈಕ್ವಲ್ಸ್ ಟು ಇಟ್ ಈಸ್ x1 - 2, ಓಕೆ, ಸೊ ಸಾರಿ x2 - 2 ಆ್ಯಂಡ್ ಡಿವೈಡೆಡ್ ಬೈ ಇಟ್ ಇಸ್ x2 - 3. ಸೊ ನಾನೇನು ಮಾಡ್ತೀನಿ ಮಕ್ಕಳ ಇದರಲ್ಲಿ, ಐ ಆಮ್ ಗೋಯಿಂಗ್ ಟು ಕ್ರಾಸ್ ಮಲ್ಟಿಪ್ಲೈ ಇಯರ್. ವಾಟ್ ಐ ಆಮ್ ಗೋಯಿಂಗ್ ಟು ಡೂ ನೌ, ಐ ಆಮ್ ಗೋಯಿಂಗ್ ಟು ಕ್ರಾಸ್ ಮಲ್ಟಿಪ್ಲೈ ಇಯರ್. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, ಸೊ ನೋಡಿ x1 - 2 ಇಂಟು x2 - 3 ಆ್ಯಂಡ್ ಈಕ್ವಲ್ಸ್ ಟು ಇಟ್ ಇಸ್ x2 - 2 ಇಂಟು x1 - 3. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಏನು ಮಾಡಿದ್ದೀನಿ ಮಕ್ಕಳ ಇದರಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. ಇಲ್ಲಿರೋದನ್ನ ಈ ಕಡೆ ಕಳಿಸಿದ್ದೀನಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಗೊತ್ತಲ್ವಾ ಮಕ್ಕಳ ಎಲ್ಲರಿಗೂ. ಸೊ a ಬೈ ಬಿ, ಓಕೆ, a ಬೈ ಬಿ ಈಕ್ವಲ್ಸ್ ಟು c ಬೈ ಡಿ ಇದ್ರೆ ಏನು ಮಾಡ್ತೀವಿ, ವಿ ರೈಟ್ ಹಿಯರ್ a ಡಿ ಈಕ್ವಲ್ಸ್ ಟು ಸಿ ಬಿ. ದಿಸ್ ಈಸ್ ಕಾಲ್ಡ್ ಆಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಲ್ವಾ. ಸೇಮ್ ಅದೇ ಕೆಲಸ ಮಾಡಿದ್ದೀನಿ. ದಿಸ್ ಆ್ಯಂಡ್ ದಿಸ್ ಆರ್ ಮಲ್ಟಿಪ್ಲೈಡ್, ದಿಸ್ ಆ್ಯಂಡ್ ದಿಸ್ ಆರ್ ಮಲ್ಟಿಪ್ಲೈಡ್. ಅರ್ಥ ಆಗ್ತಿದೆಯಾ? ಸೊ ಇಲ್ಲೇನಾಗುತ್ತೆ, ಸೊ ನಿಧಾನಕ್ಕೆ ಮಲ್ಟಿಪ್ಲೈ ಮಾಡಿ ಮಕ್ಕಳ, ನಿಧಾನಕ್ಕೆ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, x1 ಇಂಟು x2, ಹೌದಲ್ವೇನ್ರೋ. ದಿಸ್ ಈಸ್ ಮಲ್ಟಿಪ್ಲೈಡ್ ವಿತ್ ದಿಸ್, ರೈಟ್. ನೆಕ್ಸ್ಟ್ ಮಕ್ಕಳ x1 ಇಸ್ ಮಲ್ಟಿಪ್ಲೈಡ್ ವಿತ್ -3, ಸೊ -3x1, ಹೌದಲ್ವೇನ್ರೋ, ರೈಟ್. ಫಸ್ಟ್ x1 ಏನಿದೆ ಮಕ್ಕಳ x2 ಜೊತೆ ಮಲ್ಟಿಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಇದೇ x1 -3 ಜೊತೆ ಮಲ್ಟಿಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಇಲ್ಲಿಗೆ ಬರಬೇಕು. ಏನಾಗುತ್ತೆ ಇದು, -2 ಇಂಟು x2, ಓಕೆ, -2 ಇಂಟು x2 ಆ್ಯಂಡ್ ದೆನ್ ಇಯರ್ +6, ಹೌದಲ್ಲ. -2 ಇಂಟು -3 ಏನಾಗುತ್ತೆ, +6, ಹೌದಲ್ಲ ಮಕ್ಕಳ, ರೈಟ್. ಈಕ್ವಲ್ ಟು ಸ್ಟೂಡೆಂಟ್ ಸೇಮ್ ಥಿಂಗ್ ಇಯರ್ x2 ಇಂಟು x1, ಹೌದಲ್ವೇನ್ರೋ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಮಕ್ಕಳ -3x2, ಹೌದಲ್ಲ. ನೆಕ್ಸ್ಟ್ -2 ಇಸ್ ಮಲ್ಟಿಪ್ಲೈಡ್ ವಿತ್ x1, ಸೊ -2x1 ದೆನ್ ಅಗೇನ್ +6. ಇಲ್ಲಿ ಏನೇನು ಕಾಮನ್ ಇದೆ ಮಕ್ಕಳ, ಯಾವ್ದು ಕಾಮನ್ ಇದೆ ಇಲ್ಲಿ, ಸೇಮ್ ಇರೋದು ಯಾವ್ದು ಮಕ್ಕಳ ಇದರಲ್ಲಿ, x1 x2 ಸೇಮ್, x1 x2 ಸೇಮ್ ಇದೆಲ್ಲ ಮಕ್ಕಳ, ರೈಟ್. 6 ಮತ್ತು 6 ಸೇಮ್ ಇದೆ, ಸೊ ಇದು ಕ್ಯಾನ್ಸಲ್ ಆಯಿತು. ಸೊ ಉಳ್ಕೊಂಡಿದ್ದೇನೆ ಈಗ ನನಗೆ -3x1 -2x2 ಈಕ್ವಲ್ಸ್ ಟು -3x2, ಓಕೆ, -2x1. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಮಕ್ಕಳ. ಏನು ಮಾಡ್ಬೇಕೀಗ, ಸಿಂಪಲ್ ಕೊಂಡ್ರು, x2 ನ ಒಂದು ಕಡೆಗೆ ತೊಗೊಬನ್ನಿ, x1 ನ ಇನ್ನೊಂದು ಕಡೆಗೆ ತೊಗೊಬನ್ನಿ. ನೋಡಿ ಇಲ್ಲಿ x2 ಇದೆ, ಇಲ್ಲಿ x1 ಇದೆಲ್ಲ ಮಕ್ಕಳ, ಇಲ್ಲಿ ನೋಡ್ರು, ಇಲ್ಲಿ x1 ಇದೆ ಅಲ್ವಾ, -3x1. ಇಲ್ಲೇನು x1 ಇದೆ ಮಕ್ಕಳ, ಇದನ್ನ ಈ ಕಡೆಗೆ ತೊಗೊಬನ್ನಿ. ಮೈನಸ್ ಇರೋದು ಏನಾಗುತ್ತೆ, ಇಲ್ಲಿ ಮೈನಸ್ ಇರೋದು ಈ ಕಡೆ ತೊಗೊಂಡ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತಲ್ವಾ. ಸೊ ವಿ ಗೆಟ್ ಹಿಯರ್ +2x1, ಓಕೆ, ಈಕ್ವಲ್ಸ್ ಟು ಇಟ್ ಇಸ್ -3x2 ಆ್ಯಂಡ್ ದೆನ್ ಇಟ್ ಇಸ್ +2x1, +2x2. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ? ಸೊ ಹಾಗಾದ್ರೆ ಏನಾಗುತ್ತೆ ಇದರಲ್ಲಿ, ವಾಟ್ ಡು ಐ ಗೆಟ್, ಸೊ ಐ ಗೆಟ್ ಹಿಯರ್ ಇಟ್ ಇಸ್, ಐ ಗೆಟ್ ಹಿಯರ್ -x1 ಈಕ್ವಲ್ಸ್ ಟು ಇಟ್ ಇಸ್ -x2. ನೋಡಿ ಮೈನಸ್ ಕ್ಯಾನ್ಸಲ್ ಆಗುತ್ತಲ್ಲ ಮಕ್ಕಳ. ಸೊ ಕ್ಯಾನ್ಸಲ್ ಆಗಿ ಏನಾಗುತ್ತೆ, x1 ಈಕ್ವಲ್ಸ್ ಟು x2 ಆಯಿತು. ಮುಗ್ದೋಯ್ತಲ್ವೇನ್ರೋ, ಮುಗ್ದೋಯ್ತಲ್ಲ ಮಕ್ಕಳ ಇದರಲ್ಲಿ. ಇಟ್ ಇಸ್ ವೆರಿ ಸಿಂಪಲ್ ಅಲ್ವೇನ್ರೋ, ತುಂಬಾನೇ ಸಿಂಪಲ್ ಅಲ್ವಾ. ಸೊ ಇದೇನಾಯಿತು, f is 1 1 ಆಯಿತು. ದೇರ್ಫೋರ್ ಮಕ್ಕಳ ನಾವೇನಂತ ಹೇಳ್ಬೋದು, f is 1 1 ಅಂತ ಹೇಳ್ಬೋದು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಹಾಗಾದ್ರೆ ಮಕ್ಕಳ ಈ ಎರಡು ಪ್ರಾಬ್ಲಮ್ಗೆ ಆನ್ ಟು ಹೇಗೆ ಅಂತ ತೋರಿಸೋಣ, ಫಸ್ಟ್ ಇವೆರಡು ಪ್ರಾಬ್ಲಮ್ ಮುಗಿಸ್ಬೋಣ ಅಲ್ಲ. ಓಕೆ, ಸೊ ಎರಡು ಒಂದೇ ರೀತಿ ಆಯ್ತಲ್ಲ ಮಕ್ಕಳ, 1 1 ಆಯ್ತು, 1 1 ಆಯ್ತು ಎರಡು ಪ್ರಾಬ್ಲಮ್ ಕೂಡ. ಹಾಗಾದ್ರೆ ಆನ್ ಟು ಹೇಗೆ ಅಂತ ಚೆಕ್ ಮಾಡೋಣ ಮಕ್ಕಳ, ರೈಟ್. ಸೊ ಕಮಿಂಗ್ ಟು ದ ಆನ್ ಟು ಪ್ರಾಬ್ಲಮ್ ಇಯರ್. ಸೊ ಕಮಿಂಗ್ ಟು ದ ಆನ್ ಟು ಪ್ರಾಬ್ಲಮ್ ಸ್ಟೂಡೆಂಟ್ಸ್, ಎಲ್ಲಿ ಆನ್ ಟು ಬರೋಣ. ಸೊ ಆನ್ ಟು ಹೇಗೆ ಅಂತ ತೋರಿಸ್ಬೇಕಂತ ಹೇಳಿದೆ, ಆನ್ ಟು ಏನಂತ ತೋರಿಸ್ಬೇಕಂತ ಮಕ್ಕಳ, ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್. ಆನ್ ಟು ಏನಾಗುತ್ತೆ ಅಂತ ಹೇಳಿದೆ, ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್ ಆಗುತ್ತೆ ಅಂತ ಹೇಳಿದೆ, ಹೌದಲ್ಲ. ಇಸ್ ಇಟ್ ರೈಟ್? ಸೊ ನೋಡೋಣ ಮಕ್ಕಳ, ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್ ಹೆಂಗೆ ತೋರಿಸೋದು ಅಂತ. ಸೊ ಹಾಗಾದ್ರೆ ರೇಂಜ್ ಫೈಂಡ್ ಔಟ್ ಮಾಡೋದು ಹೇಗೆ, ವೆರಿ ಸಿಂಪಲ್ ಕೊಂಡ್ರು. ರೇಂಜ್ ಫೈಂಡ್ ಔಟ್ ಮಾಡೋದು ಕೂಡ ವೆರಿ ಸಿಂಪಲ್. ಹೇಗೆ, ಹೌ ಟು ಫೈಂಡ್ ರೇಂಜ್ ಮಕ್ಕಳ, ದೇರ್ ಆರ್ ನಂಬರ್ ಆಫ್ ಮೆಥಡ್ಸ್ ಟು ಫೈಂಡ್ ರೇಂಜ್. ಅದರಲ್ಲಿ ಒಂದು ಮೆಥಡ್ ಹೇಳ್ತೀನಿ. ಓಕೆ, ದೇರ್ ಆರ್ ನಂಬರ್ ಆಫ್ ಮೆಥಡ್ಸ್ ಟು ಫೈಂಡ್ ರೇಂಜ್. ಈ ಎರಡು ಪ್ರಾಬ್ಲಮ್ಗೆ ರೇಂಜ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮಕ್ಕಳ. ಈ ಎರಡು ಪ್ರಾಬ್ಲಮ್ಗೆ ರೇಂಜ್ನ ಹೆಂಗೆ ಫೈಂಡ್ ಔಟ್ ಮಾಡೋದು. ಈಗ ಎರಡು ಪ್ರಾಬ್ಲಮ್ ಮಾಡಿದೆ ಅಲ್ವಾ, ಈ ಎರಡು ಪ್ರಾಬ್ಲಮ್ಗೆ ಒಂದೇ ರೀತಿ ರೇಂಜ್ ಫೈಂಡ್ ಔಟ್ ಮಾಡೋದು. ಅದಕ್ಕೆ ಎರಡು ಪ್ರಾಬ್ಲಮ್ ಫಸ್ಟ್ ಮುಗಿಸ್ಬೋಣ ಅಂತ ಹೇಳಿದೆ. ಅರ್ಥ ಆಗ್ತಿದ್ಯಾ? ಸೊ ಹೌ ಟು ಫೈಂಡ್ ರೇಂಜ್ ಇಯರ್, ಯಾವ ರೀತಿ ರೇಂಜ್ ಫೈಂಡ್ ಔಟ್ ಮಾಡೋದು. ಸೊ ಟು ಫೈಂಡ್ ರೇಂಜ್ ಸ್ಟೂಡೆಂಟ್ಸ್, ಟು ಫೈಂಡ್ ರೇಂಜ್ ಏನಿಲ್ಲ ಮಕ್ಕಳ, ನೋಡಿ ಟು ಫೈಂಡ್ ರೇಂಜ್ ತುಂಬ ಸಿಂಪಲ್ ಇದು. ವಾಚ್ ಇಯರ್ ಸ್ಟೂಡೆಂಟ್ಸ್, ಟು ಫೈಂಡ್ ರೇಂಜ್. ಓಕೆ, ಸೊ ನಾವೇನು ಮಾಡ್ತೀವಿ ಇದರಲ್ಲಿ, ಕನ್ಸಿಡರ್ f of x is equal to y ಕೊಂಡ್ರ. ಕನ್ಸಿಡರ್ ಏನು ಮಾಡ್ತೀವಿ ಮಕ್ಕಳ, ಕನ್ಸಿಡರ್ f of x is equal to y ಅಂತ ಮಾಡ್ತೀವಿ. ಸೊ ಇದಾದ್ಮೇಲೆ ಇಲ್ಲಿಂದ ನೆಕ್ಸ್ಟ್ ಏನು ಮಾಡ್ತೀವಿ, ಓಕೆ. ಸೊ ಇದೆಲ್ಲ ಕನ್ವರ್ಟ್ ಆದಮೇಲೆ ಮಕ್ಕಳ, ಇಲ್ಲಿ ನೋಡಿ ಫಸ್ಟ್ ಪ್ರಾಬ್ಲಮ್ ಏನಿದೆ ಮಕ್ಕಳ, ವಿ ಹ್ಯಾವ್ ಗಾಟ್ ಹಿಯರ್ f of x is equal to 3 - 4x ಏನಿದೆ. ಸೊ f of x ಅಂದ್ರೆ ಏನಿದೆ ಮಕ್ಕಳ, f of x is equal to 3 - 4x ಅಂತ ಇದೆ, ಹೌದಲ್ಲ. ದಿಸ್ ಇಸ್ ದ ಕ್ವಶನ್ ವಿ ಹ್ಯಾವ್ ಗಾಟ್. ಇದಕ್ಕೆ ರೇಂಜ್ ಫೈಂಡ್ ಔಟ್ ಮಾಡೋದು ಹೇಗೆ, ಹೌ ಟು ಫೈಂಡ್ ರೇಂಜ್ ಫಾರ್ ದಿಸ್. ಸೊ ರೇಂಜ್ ಫೈಂಡ್ ಔಟ್ ಮಾಡೋದು ಹೇಗೆ ನೋಡಿ, ಫಸ್ಟ್ ಏನು ಮಾಡ್ತೀವಿ, ಕನ್ಸಿಡರ್ f of x is equal to y. ಸೊ ಫಸ್ಟ್ ಏನು ಮಾಡ್ತೀವಿ ಮಕ್ಕಳ, ಕನ್ಸಿಡರ್ f of x is equal to y. ಕನ್ಸಿಡರ್ f of x is equal to y. ಅರ್ಥ ಆಗ್ತಿದ್ಯಾ? ಸೊ ಕನ್ಸಿಡರ್ f of x is equal to y. ಇಲ್ಲೇನು ಬರುತ್ತೆ, 3 - 4x equals to y ಅಂತ ಬರುತ್ತೆ, ಹೌದಲ್ಲ. ಯಾಕಂದ್ರೆ f of x ಅಂದ್ರೆ ಏನು, f of x is nothing but 3 - 4x equals to y ಅಷ್ಟೇ. ಸೊ ಇದಾದ್ಮೇಲೆ ಏನು ಮಾಡಬೇಕು, ವಾಟ್ ಯು ನೀಡ್ ಟು ಡೂ,
ಸೊ ಇಷ್ಟೇ ಕಂಡ್ರು, ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಯಾ, ಸೊ ಇಲ್ಲಿ ಕನ್ವರ್ಟ್ ದ ಗಿವನ್ ಇಕ್ವೇಶನ್ ಇಂಟು ಫಾರ್ಮ್. ಕನ್ವರ್ಟ್ the given equation, okay, convert the given equation into the form. Convert the given equation into the form. Okay, convert the given equation into the form. ಯಾವ ಫಾರ್ಮ್ ಮಕ್ಕಳ? into the form x is equal to expression in y ಮಕ್ಕಳ. x is equal to what? expression in y. ಅಂದ್ರೆ ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಾಗುತ್ತೆ ಮಕ್ಕಳ? ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನು ಬರಬೇಕು? ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರೀ x ಮಾತ್ರ ಇರಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿರಬೇಕು? x ಮಾತ್ರ ಇರಬೇಕು. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿರಬೇಕು? ಎಕ್ಸ್ಪ್ರೆಷನ್ ಇನ್ y. ಅಂದ್ರೆ y ಟರ್ಮ್ಸ್ಗಳು ಇರಬೇಕು ಅಷ್ಟೇ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಮಕ್ಕಳ x ಮಾತ್ರ ಇರಬೇಕು, ಬೇರೆ ಏನು ಇರಬಾರ್ದು, ಕಾನ್ಸ್ಟೆಂಟ್ ಕೂಡ ಇರಬಾರ್ದು. ದೇರ್ ಶುಡ್ ಬಿ ನಾಟ್ ಇವನ್ ಎನಿ ಕಾನ್ಸ್ಟೆಂಟ್ಸ್ ಆಲ್ಸೋ ಆನ್ ಲೆಫ್ಟ್ ಹ್ಯಾಂಡ್ ಸೈಡ್. ಬಟ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕಾನ್ಸ್ಟೆಂಟ್ಸ್ ಕೂಡ ಇರ್ಬೋದು, y ಕೂಡ ಇರ್ಬೋದು. ಅರ್ಥ ಆಗ್ತಿದ್ಯಾ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಆಗ ಹೇಗೆ ಕನ್ವರ್ಟ್ ಮಾಡೋದು, ಹೌ ಟು ಕನ್ವರ್ಟ್ ದಿಸ್? ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ನೋಡಿ ಇದರಲ್ಲಿ ಇಲ್ಲೇನ್ ಮಾಡ್ತೀವಿ, ವಾಟ್ ವಿ ಡೂ ಹಿಯರ್. ಸೊ ಈಗ ಫಸ್ಟ್ ಮಕ್ಕಳ ಯಾವ್ದು ಇರಬೇಕು? ಲೆಫ್ಟ್ ಸೈಡ್ ಅಲ್ಲಿ ಯಾವ್ದು ಇರಬೇಕು? ಎಕ್ಸ್ ಮಾತ್ರ ಇರಬೇಕಲ್ವಾ? ಲೆಫ್ಟ್ ಸೈಡ್ ಅಲ್ಲಿ ಯಾವ್ದು ಇರಬೇಕು? ಬರೀ ಎಕ್ಸ್ ಮಾತ್ರ ಇರಬೇಕು. ಎಕ್ಸ್ ಆಲ್ರೆಡಿ ಇದೆ. ಎಕ್ಸ್ ಬಿಟ್ಟು ಉಳಿದಿರೋದೆಲ್ಲ ಶಿಫ್ಟ್ ಆಗಂಗೆ ನೋಡ್ಕೊಳ್ಳೋಣ. ಏನಾಗುತ್ತೆ ಮಕ್ಕಳ ಈಗ? ಸೊ ವಿ ಗಾಟ್ ಹಿಯರ್ -4x ಈಕ್ವಲ್ಸ್ ಟು ಇಟ್ ಇಸ್ y - 3. ಹೌದಲ್ವೇನ್ರೋ? ರೈಟ್. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಮಕ್ಕಳ? ಎಕ್ಸ್ ಇಸ್ ಈಕ್ವಲ್ ಟು y - 3 ಡಿವೈಡೆಡ್ ಬೈ -4. ಅಥವಾ ಇನ್ನೇನು ಬರೀಬಹುದು? ಎಕ್ಸ್ ಇಸ್ ಈಕ್ವಲ್ ಟು 3 - y ಡಿವೈಡೆಡ್ ಬೈ 4. ಓಕೆ, ಸೊ ಇದನ್ನ ಇನ್ನೊಂದು ಕೆಲಸ ಮಾಡೋಣ. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆಫ್ y - 3 ಡಿವೈಡೆಡ್ ಬೈ 4. ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು ಮಕ್ಕಳ? ಎಕ್ಸ್ ಇಸ್ ಈಕ್ವಲ್ ಟು ಇಟ್ ಇಸ್ 3 - y. ಓಕೆ, 3 - y ಡಿವೈಡೆಡ್ ಬೈ 4. ಹೌದಲ್ವೇನ್ರೋ? ರೈಟ್. ಸೊ ಇಲ್ಲಿ ನೋಡಿ ಮಕ್ಕಳ, ಡಿನಾಮಿನೇಟರ್ ಯಾವುದೇ ಟರ್ಮ್ ಇಲ್ಲ, ಡಿನಾಮಿನೇಟರ್ ಯಾವುದೇ ವೇರಿಯಬಲ್ ಇಲ್ಲ. ಇನ್ನೊಂದು ಪ್ರಾಬ್ಲಮ್ ಮಾಡಿ ತೋರಿಸ್ತೀನಿ. ಯಾವುದು? x - 2 / x - 3 ಇತ್ತಲ್ಲ, ಅದನ್ನು ತೋರಿಸ್ತೀನಿ. ಆಗ ಇನ್ನೂ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಡಿನಾಮಿನೇಟರ್ ಅಲ್ಲಿ ಮಕ್ಕಳ ಯಾವುದೇ y ವೇರಿಯಬಲ್ ಇಲ್ಲ. ಡಿನಾಮಿನೇಟರ್ ಅಲ್ಲಿ ಯಾವುದೇ y ವೇರಿಯಬಲ್ ಇಲ್ಲ. ಇಲ್ಲಿ ಡಿನಾಮಿನೇಟರ್ y ವೇರಿಯಬಲ್ ಬಂದಿದ್ರೆ ಏನಾಗ್ತಿತ್ತು, ಅದನ್ನ ನೆಕ್ಸ್ಟ್ ಅಲ್ಲಿ ಹೇಳ್ಕೊಡ್ತೀನಿ, ಗೊತ್ತಾಗುತ್ತೆ ನಿಮಗೆ. ಈಗಲೇ ಮಾಡಿ ಹೇಳ್ಕೊಡ್ತೀನಿ. ನೋಡಿ, ಡಿನಾಮಿನೇಟರ್ ಅಲ್ಲಿ y ವೇರಿಯಬಲ್ ಇಲ್ಲ ಮಕ್ಕಳ. ಅದರಿಂದ ನೀವು ಏನೇ ವ್ಯಾಲ್ಯೂ ಹಾಕಿದ್ರು, ನ್ಯೂಮರೇಟರ್ ಅಲ್ಲಿ y ಗೆ ಏನೇ ವ್ಯಾಲ್ಯೂ ಹಾಕಿದ್ರು ಕೂಡ ನಿಮ್ಗೊಂದು ಏನ್ ಸಿಗುತ್ತೆ ಮಕ್ಕಳ? ಪ್ರೀ ಇಮೇಜ್ ಸಿಕ್ಕೇ ಸಿಗುತ್ತೆ. y ಗೆ ಏನೇ ವ್ಯಾಲ್ಯೂ ಹಾಕಿದ್ರು, ಇಲ್ಲಿ ಎನಿ ವ್ಯಾಲ್ಯೂ ಯು ಪುಟ್ ಇನ್ ರಿಯಲ್ ನಂಬರ್ ಇಲ್ಲಿ ಯಾವುದೇ ವ್ಯಾಲ್ಯೂ ಹಾಕಿ ಮಕ್ಕಳ, ಖಂಡಿತ ಇದೇನು ಬರುತ್ತೆ ನಿಮಗೆ? ಒಂದು ಇನ್ಪುಟ್ ಸಿಕ್ಕೇ, ಅಂದ್ರೆ ಪ್ರೀ ಇಮೇಜ್ ಸಿಕ್ಕೇ ಸಿಗುತ್ತೆ. ಸೊ ಈ ಸಿಂಪಲ್ ಕೊಂಡ್ರೆ ಇಷ್ಟು ಬರೋದ್ಮೇಲೆ ಇನ್ನೇನು ಎಕ್ಸ್ಪ್ಲೇಷನ್ಸ್ ಕೊಡೋ ಅವಶ್ಯಕತೆ ಕೂಡ ಇಲ್ಲ. ನಾನೇನು ಇಷ್ಟೆಲ್ಲ ಹೇಳ್ದೆ ಅಲ್ಲ, ಅದನ್ನು ಕೂಡ ಎಕ್ಸ್ಪ್ಲೇಷನ್ ಕೊಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಏನಂತ ಹೇಳ್ಬೋದು ಮಕ್ಕಳ, ಇದರಲ್ಲಿ ರೇಂಜ್ ಇಸ್ ನಥಿಂಗ್ ಬಟ್ y ಅಂತ ರೇಂಜ್ ಇಸ್ ನಥಿಂಗ್ ಬಟ್ r ವಿಚ್ ಇಸ್ ಈಕ್ವಲ್ ಟು ಕೋಡೊಮೇನ್ ಆಗುತ್ತೆ. ಯಾಕೆ? ಬಿಕಾಸ್ ಈ ಪ್ರಾಬ್ಲಮ್ ಅಲ್ಲಿ ನೋಡಿ ಅದೇ ಇದ್ದಿದ್ದು. ಇಲ್ಲೇನಿದೆ ಮಕ್ಕಳ? r to r. ಹೌದಲ್ವಾ? ನೋಡಿ, r ಇಸ್ ಕೋಡೊಮೇನ್. ನನಗೂ ಏನು ಬಂದಿದ್ದು ಮಕ್ಕಳ? ರೇಂಜ್ ಏನು ಬಂತಿದ್ರಲ್ಲಿ? ರೇಂಜ್ ಇಸ್ ನಥಿಂಗ್ ಬಟ್ ರಿಯಲ್ ನಂಬರ್ r. ಅಂದ್ರೆ ಏನರ್ಥ? ರಿಯಲ್ ನಂಬರ್ ಅಲ್ಲಿರೋ ಪ್ರತಿಯೊಂದು ವ್ಯಾಲ್ಯೂನು ಕೂಡ ನಾನು y ಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಅಂತಾನೆ ಅರ್ಥ ಇದರಲ್ಲಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದ್ಯಾ ಸರ್? ಇನ್ನೊಂದು ಪ್ರಾಬ್ಲಮ್ ತೋರಿಸ್ತೀನಿ ಇದ್ರಲ್ಲ ಸರ್, ಅದನ್ನು ತೋರಿಸ್ಬಿಡಿ ಸರ್. ಸೊ ಇನ್ನೊಂದು ಪ್ರಾಬ್ಲಮ್ ಯಾವುದಿತ್ತು ಮಕ್ಕಳ? x - 2 / x - 3. ಇಲ್ಲಿ ತೋರಿಸ್ತೀನಿ ನೋಡಿ. ಓಕೆ, ಇಲ್ಲಿ ತೋರಿಸ್ತೀನಿ ನೋಡಿ ಮಕ್ಕಳ. f of x is equal to x - 2 / x - 3. x - 2 / x - 3. ಸೊ ನಾನೇನಂತ ಹೇಳಿದೆ? ಟು ಫೈಂಡ್ ರೇಂಜ್ ಅಲ್ವಾ? ಸೊ ಟು ಫೈಂಡ್ ರೇಂಜ್ ಹಿಯರ್, ಟು ಫೈಂಡ್ ರೇಂಜ್ ಸ್ಟೂಡೆಂಟ್ಸ್, ಟು ಫೈಂಡ್ ರೇಂಜ್. ಹೇಗೆ ಮಕ್ಕಳ? ಹೌ ಟು ಫೈಂಡ್ ರೇಂಜ್ ಹಿಯರ್? ನೋಡಿ, ವೆರಿ ಸಿಂಪಲ್ ಸ್ಟೂಡೆಂಟ್ಸ್, ವೆರಿ ಸಿಂಪಲ್. ಕನ್ಸಿಡರ್ f of x is equal to y. ಕನ್ಸಿಡರ್ ವಾಟ್ ಸ್ಟೂಡೆಂಟ್ಸ್? ಕನ್ಸಿಡರ್ f of x is equal to y. ಸೊ ಏನು ಬರೀತೀವಿ ಮಕ್ಕಳ ಇದರಲ್ಲಿ? ವಾಟ್ ವಿ ರೈಟ್ ಹಿಯರ್? f of x ಅಂದ್ರೆ ಏನಿದೆ? f of x ಅಂದ್ರೆ ಏನಿದೆ ಮಕ್ಕಳ? x - 2 ಡಿವೈಡೆಡ್ ಬೈ x - 3. ನಾನೇನಂತ ಹೇಳಿದೆ? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬರೀ x ಮಾತ್ರ ಇರಬೇಕು. ಅದು ನ್ಯೂಮರೇಟರ್ ಅಲ್ಲೇ ಇರಬೇಕು, ಡಿನಾಮಿನೇಟರ್ ಅಲ್ಲಿ ಇರಬಾರ್ದು. ಲೆಫ್ಟ್ ಹ್ಯಾಂಡ್ ಸೈಡ್ ಏನಿರ್ಬೇಕು ಮಕ್ಕಳ? x ಮಾತ್ರ ಇರಬೇಕು, ಅದು ಎಲ್ಲಿರಬೇಕು? ನ್ಯೂಮರೇಟರ್ ಅಲ್ಲೇ ಇರಬೇಕು. ಬಟ್ ಇಲ್ಲೇನಿದೆ? ಡಿನಾಮಿನೇಟರ್ ಅಲ್ಲಿ ಕೂಡ x ಟರ್ಮ್ಸ್ ಇದೆ. ಸೊ ಫಸ್ಟ್ ಏನ್ ಮಾಡ್ತೀನಿ ಮಕ್ಕಳ? ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ವಿ ಕ್ಯಾನ್ ಕ್ರಾಸ್ ಮಲ್ಟಿಪ್ಲೈ ದಿಸ್. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? ವಾಟ್ ವಿ ಗೆಟ್ ಹಿಯರ್? ವಿ ಗೆಟ್ ಹಿಯರ್ ಇಟ್ ಇಸ್ x - 2 ಈಕ್ವಲ್ಸ್ ಟು ಇಟ್ ಇಸ್ y ಇಂಟು x - 3. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ವಿ ಗೆಟ್ ಹಿಯರ್ ಇಟ್ ಇಸ್ x - 2 is equal to it is x into y minus 3y. ಓಕೆ, x - 2 is equal to x into y minus 3y. ಹೌದಲ್ಲ ಮಕ್ಕಳ? ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ ಅಷ್ಟೇನೆ, ರೈಟ್? ಓಕೆ, ಸೊ ಈಗ ನಾನು ಹೇಳ್ದಂಗೆನೆ ನಾನು ಏನಂತ ಹೇಳಿದೆ ನಿಮಗೆ? ಎಕ್ಸ್ ವ್ಯಾಲ್ಯೂ ಎಲ್ಲಿರಬೇಕು? ನ್ಯೂಮರೇಟರ್ ಅಲ್ಲೇ ಇರಬೇಕು ಅಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೇ ಇರಬೇಕು. ಇಲ್ಲಿ ನೋಡಿ, ರೈಟ್ ಸೈಡ್ ಬಂದ್ಬಿಟ್ಟಿದೆ ಮಕ್ಕಳ, ಇಲ್ಲೊಂದು ಎಕ್ಸ್. ಹೌದಲ್ಲ? ಸೊ ನನ್ನ ಫಸ್ಟ್ ಕೆಲಸ ಏನು? ಅದನ್ನ ಕಳಿಸೋದು ಈ ಕಡೆ ಲೆಫ್ಟ್ ಸೈಡ್ಗೆ. ಸೊ ನಾನೇನು ಮಾಡ್ತೀನಿ ಹಾಗಾದ್ರೆ ಈಗ? ಸೊ x - xy - 2 ಈಕ್ವಲ್ಸ್ ಟು -3y. ನಾನು ಅದ್ರ ಜೊತೆ ಇನ್ನೊಂದು ವಿಷಯ ಏನಂತ ಹೇಳಿದ್ದೆ? ಬರೀ ಎಕ್ಸ್ ಟರ್ಮ್ ಅಷ್ಟೇ ಇರಬೇಕು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಾದ್ರು ಇಟ್ಕೊಳ್ಳಿ, y ಜೊತೆಗೆ ಕಾನ್ಸ್ಟೆಂಟ್ಸ್ ಕೂಡ ಇಟ್ಕೊಳ್ಳಿ, ನಂಗೆ ತೊಂದರೆ ಇಲ್ಲ. ಬಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಐ ಆಮ್ ವೆರಿ ಪರ್ಟಿಕ್ಯುಲರ್, ಎಕ್ಸ್ ಮಾತ್ರ ಇರಬೇಕು. ಸೊ ನಾನೇನ್ ಮಾಡ್ತೀನಿ ಮಕ್ಕಳ ಇದರಲ್ಲಿ? ಫಸ್ಟ್ ಇಲ್ಲಿ x - xy ಅಂತ ಹಂಗೆ ಇಟ್ಕೊಂಡು ಇದನ್ನ ಈ ಕಡೆ ಕಳಿಸಿದ್ರೆ ಏನಾಯ್ತು? 2 - 3y ಬಂತು. ಹೌದಲ್ವೇನ್ರ? ಇಲ್ಲಿ ಮೈನಸ್ ಇದೆ, ಸೊ ಇಲ್ಲಿ ಪ್ಲಸ್ ಬಂತು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಇಟ್ ಇಸ್ 2 - 3y. ಸೊ ಏನಂತ ಹೇಳಿದ್ದೆ ಮಕ್ಕಳ ನಾನು? ಎಕ್ಸ್ ಟರ್ಮ್ಸ್ ಮಾತ್ರ ಇರಬೇಕಲ್ಲ. ಸೊ ಎಕ್ಸ್ ನ ಕಾಮನ್ ತಗೊಳ್ಳಿ. ಸೊ ಇಲ್ಲೇನು ಬಂತು? 1 - y ಈಕ್ವಲ್ಸ್ ಟು 2 - 3y.
ಸೊ ಆಸ್ ಐ ಜಸ್ಟ್ ಸೆಡ್ ನಾವು ಈಗ ತಾನೇ ಹೇಳಿದೆ ಏನಂತ, ಎಕ್ಸ್ ಟರ್ಮ್ ಅಷ್ಟೇ ಇರಬೇಕು ಎಲ್ಲಿ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ. ಸೊ ಆ ಕಾರಣಕ್ಕೆ ನಾನು ಏನಂತ ಮಾಡ್ತಾ ಇದ್ದೀನಿ ಇದರಲ್ಲಿ, ಎಕ್ಸ್ ಇಸ್ ಈಕ್ವಲ್ ಟು 2 - 3y ಡಿವೈಡೆಡ್ ಬೈ ಇಟ್ ಇಸ್ ನಥಿಂಗ್ ಬಟ್ ಎಕ್ಸ್, ಸಾರಿ ನಥಿಂಗ್ ಬಟ್ 1 - y. ಅರ್ಥ ಆಗ್ತಿದೆಯೇನ್ರ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಈಗ ನೋಡಿ ಮಕ್ಕಳ, ಲಾಸ್ಟ್ ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ಗೂ ಡಿಫರೆನ್ಸ್ ಇದೆ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಏನಾಗಿತ್ತು, ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಏನಾಗಿತ್ತು, ಇದರಲ್ಲಿ ಯಾವುದೇ y ವೇರಿಯೇಬಲ್ ಲೆಫ್ಟ್ ಡಿನಾಮಿನೇಟರ್ ಇರಲಿಲ್ಲ, ಯಾವುದೇ y ವೇರಿಯೇಬಲ್ ಡಿನಾಮಿನೇಟರ್ ಇರಲಿಲ್ಲ. ಸೊ ಅದರಿಂದ ನ್ಯೂಮರೇಟರ್ಗೆ ನಾನು ಯಾವುದಾದ್ರೂ ವ್ಯಾಲ್ಯೂ ಹಾಕ್ಬೋದಾಗಿತ್ತು. ಮಕ್ಕಳ ನಮಗೆ ಗೊತ್ತಿರಬೇಕಾಗಿರೋದೇನು, ಡಿನಾಮಿನೇಟರ್ ಅಲ್ಲಿ 0 ಬರಬಾರ್ದು. ಗೊತ್ತು ತಾನೆ, ಡಿನಾಮಿನೇಟರ್ ಏನು ಬರಬಾರ್ದು, 0 ಬರಬಾರ್ದು. ಸೊ ಆಬ್ವಿಯಸ್ಲಿ ಮಕ್ಕಳ ಡಿನಾಮಿನೇಟರ್ ಯಾವುದೇ ಕಾರಣಕ್ಕೂ ಇಲ್ಲಿ 0 ಬರೋದಿಲ್ಲ. ಎನಿ ವ್ಯಾಲ್ಯೂ ಯು ಪುಟ್ ಸ್ಟೂಡೆಂಟ್ಸ್ ಇಲ್ಲಿ 0 ಬರೋದಿಲ್ಲ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಆ ರೀತಿ ಆಗೋದಿಲ್ಲ. ಈ ಪ್ರಾಬ್ಲಮ್ ಅಲ್ಲಿ ಏನಾಗುತ್ತೆ ನೋಡಿ, ಈ ಪ್ರಾಬ್ಲಮ್ ಅಲ್ಲಿ ಏನಾಗುತ್ತೆ, ಈ ಪ್ರಾಬ್ಲಮ್ ಅಲ್ಲಿ ಇಲ್ಲೇನಾದ್ರೂ ನಾನು ವೈಗೆ ವ್ಯಾಲ್ಯೂ ಹಾಕ್ತಿದ್ದೀನಿ ಅಂತಂದ್ರೆ, ಈ ಪ್ರಾಬ್ಲಮ್ ಅಲ್ಲಿ ಮಕ್ಕಳ ವೈಗೆ ವ್ಯಾಲ್ಯೂ ಹಾಕ್ತಾ ಇದ್ದೀನಿ ಏನಾದ್ರು ಅಂತಂದ್ರೆ ಖಂಡಿತ 0 ಆಗುತ್ತೆ. ಯಾವ ವ್ಯಾಲ್ಯೂ ಹಾಕಿದ್ರೆ ಮಕ್ಕಳ, 1 ಹಾಕಿದ್ರೆ ನೋಡಿ, if y is equal to 1 here, okay, if y is equal to 1, then denominator will become 0. ಸೊ ಆಗ್ಬಾರ್ದಲ್ಲ ಮಕ್ಕಳ, ಡಿನಾಮಿನೇಟರ್ 0 ಆಗ್ಬಿಟ್ರೆ ಏನಾಗುತ್ತೆ, ನಾಟ್ ಡಿಫೈನ್ಡ್ ಆಗುತ್ತೆ. ಸೊ ಅದರಿಂದ ನಾನೇನು ಮಾಡ್ಬೇಕು, ಅವಾಯ್ಡ್ ಮಾಡಬೇಕು. ಐ ನೀಡ್ ಟು ಅವಾಯ್ಡ್ ವೈ. ಅದಕ್ಕೆ ಏನಂತ ಹೇಳ್ಬೇಕು ಮಕ್ಕಳ ಇದರಲ್ಲಿ, ಇಯರ್ y is not equal to 1, ಇಯರ್ y is not equal to 1 ಅಂದ್ರೆ ರೇಂಜ್ ಅಲ್ಲಿ 1 ಅನ್ನ ವ್ಯಾಲ್ಯೂ ಬರೋಂಗಿಲ್ಲ. ದೇರ್ ಫೋರ್ ರೇಂಜ್ ಅಲ್ಲಿ ಏನಾಗುತ್ತೆ ಮಕ್ಕಳ, ದೇರ್ ಫೋರ್ ರೇಂಜ್ ಇಸ್ ನಥಿಂಗ್ ಬಟ್ ರಿಯಲ್ ನಂಬರ್ಸ್ ಅಲ್ಲಿ ಯಾವ್ದನ್ನ ತೆಗಿಬೇಕು, ಐ ನೀಡ್ ಟು ರಿಮೂವ್ 1. ರಿಯಲ್ ನಂಬರ್ಸ್ ಅಲ್ಲಿ ಯಾವ್ದನ್ನ ತೆಗಿಬೇಕು ಮಕ್ಕಳ, 1 ಅನ್ನ ಎಲಿಮೆಂಟ್ ನ ತೆಗೆದು ಬಿಡಬೇಕು. ಸೊ ರೇಂಜ್ ಸಿಕ್ಬಿಡ್ತಲ್ವೇನ್ರೋ, ಹೌದಲ್ಲ? ಸೊ ನೋಡಿ ಕ್ವಶನ್ ನೋಡಿ ಮಕ್ಕಳ, ವಾಟ್ ಈಸ್ ದ ಕ್ವಶನ್ ವಿ ಹ್ಯಾವ್ ಗಾಟ್ ಹಿಯರ್? ಸೊ ಜಸ್ಟ್ ಗಿವ್ ಮಿ ಅ ಮೂಮೆಂಟ್ ಸ್ಟೂಡೆಂಟ್ಸ್. ಎಸ್, ಜಸ್ಟ್ ಗಿವ್ ಮಿ ಅ ಮೂಮೆಂಟ್. ಓಕೆ, ಸೊ ಜಸ್ಟ್ ಗಿವ್ ಮಿ ಅ ಮೂಮೆಂಟ್ ಹಿಯರ್. ಸೊ ರೇಂಜ್, ಓಕೆ, ರೇಂಜ್ ನೋಡಿ ಮಕ್ಕಳ, ಇದರಲ್ಲಿ ಕೋಡೊಮೈನ್. ವಾಟ್ ಇಸ್ ದ ಕೋಡೊಮೈನ್ ಹಿಯರ್? ನಾನೇನಂತ ತೋರಿಸ್ಬೇಕು, ಆನ್ ಟು ಆಗ್ಬೇಕಂದ್ರೆ ಏನಂತ ತೋರಿಸ್ಬೇಕು, ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್ ಅಂತ ತೋರಿಸ್ಬೇಕು, ಹೌದಲ್ವೇನ್ರೋ? ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್ ಅಂತ ತೋರಿಸ್ಬೇಕು. ಇಲ್ಲಿ ನೋಡಿ, b is equal to r minus 1 which is nothing but codomain. ಸೇಮ್ ಥಿಂಗ್ ಅಲ್ಲ ಮಕ್ಕಳ, ಇಲ್ಲೂ ಬಂದಿರೋದು ನನಗೆ ನೋಡಿ, ಇದೇ ಕತೆ ಎಲ್ಲ ಬಂದಿರೋದು ನನಗೆ. ಇಲ್ಲಿ ನೋಡಿ, ಸೇಮ್ ಅಲ್ವಾ ರೇಂಜ್, ಹೌದಾ ಇಲ್ವೋ? ರೈಟ್. ಸೊ ಏನಾಯ್ತು ಇದರಲ್ಲಿ, ಸೊ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್ ಆಯ್ತು. ಸೊ ಇಲ್ಲೇನಂತ ಹೇಳ್ಬೋದು ಮಕ್ಕಳ, ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್ ಆಯ್ತು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅದರಿಂದ ಕ್ಲಿಯರ್ ಆಗಿ ಹೇಳ್ಬೋದು ಮಕ್ಕಳ, ಎಫ್ ಇಸ್ ಆನ್ ಟು. ಕ್ಲಿಯರ್ ಆಗಿ ಏನಂತ ಹೇಳ್ಬೋದು, ಎಫ್ ಇಸ್ ಆನ್ ಟು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಯ್ತಲ್ಲ ಮಕ್ಕಳ? ಓಕೆ, ಸೊ ಲೆಟ್ ಮಿ ಕಮ್ ಬ್ಯಾಕ್ ನಾವು ಸ್ಟೂಡೆಂಟ್ಸ್, ಲೆಟ್ ಮಿ ಕಮ್ ಬ್ಯಾಕ್. ಸೊ ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಳ್ತೀನಿ. ಫಸ್ಟ್ ಪ್ರಾಬ್ಲಮ್ ನೋಡಿ, ದಿಸ್ ಇಸ್ ಅ ವೆರಿ ಫಸ್ಟ್ ಪ್ರಾಬ್ಲಮ್. ಏನಂತ ಕೊಟ್ಟಿದ್ದೆ, 3 - 4x ಅಂತ ಕೊಟ್ಟಿದ್ದೆ, ಹೌದಲ್ಲ? ಸೊ 1 ಅಂತ ಆಲ್ರೆಡಿ ತೋರಿಸಿದೆ. ಈಗ ಆನ್ ಟು ಅಂತ ತೋರಿಸ್ಬೇಕು ಮಕ್ಕಳ. ನಾನು ಮುಂಚೆ ಬರ್ದಿದ್ದು ಜಸ್ಟ್ ನಿಮಗೆ ಡೆಮಾನ್ಸ್ಟ್ರೇಷನ್ಗೆ, ಜಸ್ಟ್ ಇದು ಬರ್ಸಿದ್ದು ಡೆಮಾನ್ಸ್ಟ್ರೇಷನ್ಗೆ. ಇದನ್ನ ಆನ್ಸರಲ್ಲಿ ಇಟ್ಟಿಲ್ಲ ಕಂಡ್ರು, ನಾನು ಇದನ್ನ ಆನ್ಸರಲ್ಲಿ ಇಟ್ಟಿಲ್ಲ. ಆನ್ಸರ್ನ ಯಾವ ರೀತಿ ಬರೀಬೇಕಂತ ಈಗ ತೋರಿಸ್ತೀನಿ. ಓಕೆ, ಇದನ್ನ ಆನ್ಸರಲ್ಲಿ ಇಟ್ಟಿಲ್ಲ ಕಂಡ್ರು, ನಾನು ಸೇಮ್ ಹಿಂಗೆ ಬರುತ್ತೆ ಬಟ್ ಅದನ್ನ ಫ್ರೆಶ್ ಆಗಿ ಬರುತ್ತೆ ತೋರಿಸ್ತೀನಿ. ಇನ್ನೊಂದ್ಸಲ ರೀಕಾಲ್ ಆದಂಗೆ ಆಗುತ್ತೆ. ಓಕೆನಾ? ಫೈನ್. ಸೊ ಏನಾಗುತ್ತೆ ಮಕ್ಕಳ ಇದರಲ್ಲಿ, ವಾಟ್ ಡು ವಿ ಗೆಟ್ ನಾವ್? ವಾಚ್ ಯುವರ್ ಸ್ಟೂಡೆಂಟ್ಸ್, ವಾಚ್ ಯುವರ್ ಎವ್ರಿ ಒನ್, ಎಲ್ಲರೂ ಕೂಡ ನೋಡಿ ಇಲ್ಲಿ. ಓಕೆ, ಸೊ ಇಲ್ಲಿ ಬಂತಲ್ವಾ? ಓಕೆ, ಇಲ್ಲಿಗೆ ಬರೋಣ. ಓಕೆ, ಇಲ್ಲಿಗೆ ಬರೋಣ ಮಕ್ಕಳ. ಸೊ ಕಮಿಂಗ್ ಟು ದಿಸ್ ಆನ್ ಟು. ಓಕೆ, ಆನ್ ಟು ಅಂತ ಬಂದಾಗ, ಸೊ ವೆನ್ ಇಟ್ ಕಮ್ಸ್ ಟು ಆನ್ ಟು ಅಲ್ಲ ಮಕ್ಕಳ, ವೆನ್ ಇಟ್ ಕಮ್ಸ್ ಟು ಆನ್ ಟು, ಸೊ ನಾವೇನು ಬರಿತೀವಿ ಇದರಲ್ಲಿ? ಓಕೆ, ಸೊ ಆನ್ ಟು ಅಂತ ಬಂದಾಗ ಮಕ್ಕಳ, ಸೊ ವಾಟ್ ವಿ ನೀಡ್ ಟು ಡೂ, ಫಸ್ಟ್ ವಿ ನೀಡ್ ಟು ಫೈಂಡ್ ರೇಂಜ್ ನಾವು. ಸೊ ರೇಂಜ್ ಫೈಂಡ್ ಔಟ್ ಮಾಡೋಣ. ರೇಂಜ್ ಫೈಂಡ್ ಔಟ್ ಮಾಡೋದು ಹೇಗೆ? ಹೌ ಟು ಫೈಂಡ್ ದ ರೇಂಜ್ ಸ್ಟೂಡೆಂಟ್ಸ್? ಸೊ ಕನ್ಸಿಡರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಸೊ ಕನ್ಸಿಡರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಸೊ ಕನ್ಸಿಡರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ವಾಟ್ ಈಸ್ ಎಫ್ ಆಫ್ ಎಕ್ಸ್? ಎಫ್ ಆಫ್ ಎಕ್ಸ್ ಏನಾಗುತ್ತೆ ಮಕ್ಕಳ? ಆಸ್ ವಿ ಆಲ್ ನೋ, ಇಟ್ ಇಸ್ 3 - 4x ಈಕ್ವಲ್ಸ್ ಟು ವೈ, ಹೌದಲ್ವೇನ್ರೋ? ಹೌದು ತಾನೆ? ಅದೇ ತಾನೇ ಕ್ವಶನ್ ಇರೋದು, 3 - 4x ಈಕ್ವಲ್ಸ್ ಟು ವೈ. ನಾನೇನಂತ ಹೇಳಿದೆ, ಎಕ್ಸ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರಬೇಕಂತ ಹೇಳಿದೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಕ್ಸ್ ಇಟ್ಕೊಳ್ಳಿ, ಆ್ಯಂಡ್ ರೈಟ್ ಹ್ಯಾಂಡ್ ಸೈಡಿಗೆ ಏನು ಮಾಡಿ ಮಕ್ಕಳ, y - 3. ಸೊ ಎಕ್ಸ್ ಹಂಗೆ ಇಟ್ಕೊಂಡು ಏನು ಮಾಡಿದೆ, y - 3 ಡಿವೈಡೆಡ್ ಬೈ -4 ಅಂತ ಮಾಡಿದೆ. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆಫ್ y - 3 ಡಿವೈಡೆಡ್ ಬೈ 4. ಓಕೆ, ದೇ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಇಟ್ ಇಸ್ 3 - y ಡಿವೈಡೆಡ್ ಬೈ 4. ಅರ್ಥ ಆಗ್ತಿದ್ಯಾ? ಸೊ ಇದಾದ್ಮೇಲೆ ಏನಂತ ಬರೀತೀರಿ ಮಕ್ಕಳ, ಡಿನಾಮಿನೇಟರ್ ಯಾವುದೇ ವ್ಯಾಲ್ಯೂ ಇಲ್ಲ. ಇದು ನಿಮಗೆ ಗೊತ್ತಿದ್ರೆ ಸಾಕು, ಅದನ್ನೇನು ಎಲ್ಲಾನು ಡೀಟೇಲ್ ಆಗಿ ಬರೆಯೋ ಅವಶ್ಯಕತೆ ಇಲ್ಲ ಮಕ್ಕಳ. ಇಷ್ಟನ್ನು ಬರೆದು ನೀವೇನು ಮಾಡ್ತೀರಿ? ಓಕೆ, ಆಫ್ಟರ್ ರೈಟಿಂಗ್ ದಿಸ್ ವಾಟ್ ಯು ವಿಲ್ ಡೂ, ಯು ವಿಲ್ ಜಸ್ಟ್ ಮೆನ್ಷನ್ ದ ರೇಂಜ್ ಹಿಯರ್. Range is nothing but real number r. It is clearly understood students. It is clearly understood that y belongs to r anta. So ಇಲ್ಲಿ ಬೇಕಾದ್ರೆ ಬರೀರಿ y belongs to r ಅಂತ ಬರ್ಕೊಳ್ಳಿ. So therefore here, okay, so therefore here students range is r ಅಂತ ಆಗುತ್ತೆ. Okay, y belongs to r. Here y belongs to r. ಇದೊಂದು ಬೇಕಾದ್ರೆ ಬರ್ಕೊಳ್ಳಿ ಮಕ್ಕಳ. Here y belongs to r. ಅರ್ಥ ಆಗ್ತಿದ್ಯಾ? Therefore range is equal to r. I hope this is clear. ಅರ್ಥ ಆಗ್ತಿದ್ಯಾ? ಓಕೆ, ಸೊ therefore which is equal to codomain, which is equal to students codomain. What is codomain? Codomain is also r. ಸೊ ಅದರಿಂದ ಏನಾಯ್ತು ಇದರಲ್ಲಿ, therefore range is equal to codomain ಆಯ್ತು.
therefore range is equal to codomain, therefore ಏನಂತ ಹೇಳ್ತೀರಿ ಮಕ್ಕಳ, f is on 2, therefore ಏನಂತ ಹೇಳ್ತೀರಿ, f is on 2. ಮುಗಿತಲ್ಲ. ಸೊ ಇಷ್ಟಿಗೆ ಎಷ್ಟು ಮಾರ್ಕ್ಸ್ ಬಂತು, 4 ಮಾರ್ಕ್ಸ್ ಬಂದಿರೋದು. ಕನ್ಕ್ಲೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ಕನ್ಕ್ಲೂಷನ್ ಕೊಡ್ಬೇಕು ಮಕ್ಕಳ ನೆಕ್ಸ್ಟ್. ಸೊ ಕಮಿಂಗ್ ಟು ದ ಕನ್ಕ್ಲೂಷನ್ ಇಯರ್. ಸೊ ಕನ್ಕ್ಲೂಷನ್ ಏನಂತ ಕೊಡ್ತೀರಿ, ವಾಟ್ ವಿಲ್ ಬಿ ದ ಕನ್ಕ್ಲೂಷನ್? ಸೊ ನೋಡಿ ಕನ್ಕ್ಲೂಷನ್ ಇಷ್ಟನೇ. ಕನ್ಕ್ಲೂಷನ್ ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಇಯರ್ ಎಫ್ ಇಸ್ ಆನ್ ಟು, ಸಾರಿ ಎಫ್ ಇಸ್ 1 1, ಎಫ್ ಇಸ್ 1 1 ಸ್ಟೂಡೆಂಟ್ಸ್. ಇದೊಂದು ಫಸ್ಟ್ ಬರೀತೀರಿ, ಎಫ್ ಇಸ್ 1 1. ಓಕೆ, ಎಫ್ ಇಸ್ 1 1. ನೆಕ್ಸ್ಟ್ ಏನು ಬರೀತೀರಿ ಮಕ್ಕಳ, ಎಫ್ ಇಸ್ ಆನ್ ಟು ಅಂತ ಬರೀತೀರಿ. ಎಫ್ ಇಸ್ ಆನ್ ಟು, ದೇ ಫೋರ್ ಎಫ್ ಇಸ್ ಬೈಜೆಕ್ಟಿವ್, ದೇ ಫೋರ್ ಎಫ್ ಇಸ್ ಬೈಜೆಕ್ಟಿವ್. ಇಷ್ಟನ್ನು ಕೂಡ ಬರಿಬೇಕು, ಇಷ್ಟನ್ನು ಕೂಡ ಖಂಡಿತ ಬರಿಬೇಕು. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಸೊ ನೆಕ್ಸ್ಟ್ ಬರೋಣ ಮಕ್ಕಳ ಇದರಲ್ಲಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಬರೋಣ. ನೋಡಿ, ಇದು ಸುಮ್ಮನೆ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದೆ ಮಕ್ಕಳ. ಐ ಹ್ಯಾವ್ ಜಸ್ಟ್ ಗಿವನ್ ದ ಡೆಮಾನ್ಸ್ಟ್ರೇಷನ್ ಇಯರ್. ಹೌದಲ್ಲ, ಇದನ್ನ ಬೇಕಾದ್ರೆ ಆನ್ಸರ್ಗೆ ಇನ್ಕ್ಲೂಡ್ ಮಾಡೋಣ, ತೊಂದರೆ ಇಲ್ಲ. ಓಕೆ, ಇಲ್ಲಿ ಏನು ಡೆಮಾನ್ಸ್ಟ್ರೇಷನ್ ಕೊಟ್ಟಿದೆ ಮಕ್ಕಳ, ಅದೇ ಡೆಮಾನ್ಸ್ಟ್ರೇಷನ್ನ ಆನ್ಸರ್ಗೆ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಇಲ್ಲಿ ನೋಡಿ ಏನಂತ ಬರಿಬೇಕು ಮಕ್ಕಳ ಇದರಲ್ಲಿ, ಇಯರ್ ಆನ್ ಟು. ಓಕೆ, ಸೊ ಇಲ್ಲಿ ಏನಂತ ಬರಿಬೇಕು, ಆನ್ ಟು ಅಂತ ಬರಿಬೇಕು. ಹೌದಲ್ವೇನ್ರ, ಆನ್ ಟು ಅಲ್ವಾ? ಸೊ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ ಇದರಲ್ಲಿ, ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ ಮಕ್ಕಳ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಟ್ ಇಸ್ ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3. ಹೌದಲ್ವೇನ್ರ? ಇಸ್ ದಟ್ ರೈಟ್? ಹೌದು ತಾನೆ? ಸೊ ಇಲ್ಲೂ ಕೂಡ ಅದೇ ಕೆಲಸ ಮಾಡುವ ಮಕ್ಕಳ. ಇಲ್ಲಿ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ರಿ ಇದರಲ್ಲಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 ಮೈನಸ್ 4x. ಅರ್ಥ ಆಗ್ತಿದೇನ್ರಪ್ಪ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಇದೆಲ್ಲರಿಗೂ ಕ್ಲಾರಿಟಿ ಸಿಗ್ತಿದೆ ಅಲ್ಲ? ಓಕೆ, ಸೊ ಇಲ್ಲಿ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್ ಆಯ್ತಲ್ಲ ಮಕ್ಕಳ. ಕೋಡೊಮೇನ್ ಕೂಡ ಅದೇ ಅಂತ ಹೇಳಿದ್ದೆ ಅಲ್ವಾ, ನಾನು ನಿಮಗೆ ತೋರಿಸಿದ್ದೆ ನೋಡಿ ಇದರಲ್ಲಿ. ಕೋಡೊಮೇನ್ ಕೂಡ ಇಲ್ಲಿ ತೋರಿಸಿದ್ದೀನಿ, ಆರ್ ಮೈನಸ್ 1. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಎಲ್ಲರಿಗೂ ಕ್ಲಾರಿಟಿ ಸಿಗ್ತಲ್ಲ? ಓಕೆ, ಫೈನ್. ಸೊ ಈಗ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್ ಅಂತ ತೋರಿಸಾಯ್ತು. ಕನ್ಕ್ಲೂಷನ್ ಏನಂತ ಕೊಡ್ತೀರಿ, ದೇರ್ ಫೋರ್ ಎಫ್ ಇಸ್ ಆನ್ ಟು. ಕನ್ಕ್ಲೂಷನ್ ಏನಂತ ಕೊಡ್ತೀರಿ ಮಕ್ಕಳ, ದೇರ್ ಫೋರ್ ಎಫ್ ಇಸ್ ಆನ್ ಟು. ಮುಗಿತಲ್ವಾ ಮಕ್ಕಳ ಎಲ್ಲ ಹೋಗ್ಬೇಕು ಕೂಡ. ಸೊ ನೋಡಿ, ಮೊದಲೇ ಈ ಪ್ರಾಬ್ಲಮಲ್ಲಿ ನೋಡಿ ಏನು ಮಾಡಿದ್ವಿ, ಈ ಪ್ರಾಬ್ಲಮಲ್ಲಿ ಏನು ಮಾಡಿದ್ವಿ ಮಕ್ಕಳ, ಎ ಇಸ್ ಫ್ರಮ್ ಆರ್ ಟು 3, ಆರ್ ಮೈನಸ್ 3, ಬಿ ಇಸ್ ಫ್ರಮ್ ಬಿ ಇಸ್ ಈಕ್ವಲ್ ಟು ಆರ್ ಮೈನಸ್ 1. ಎಫ್ ಯಾವ ರೀತಿ ಡಿಫೈನ್ ಮಾಡಿದ್ರು, ಎಕ್ಸ್ ಮೈನಸ್ 2 ಬೈ ಎಕ್ಸ್ ಮೈನಸ್ 3 ಅಂತ ಡಿಫೈನ್ ಮಾಡಿದ್ರು. 1 1 ಹೇಗೆ ತೋರಿಸ್ಬೇಕು, ಎಫ್ ಆಫ್ ಎಕ್ಸ್ 1 ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ 2 ಅಂತ ಕನ್ಸಿಡರ್ ಮಾಡಿದೆ. ಈ ರೀತಿ ಮಾಡ್ಕೊಂಡು ಏನು ಮಾಡಿದೆ ಮಕ್ಕಳ, ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. ನೋಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ. ಕಾಮನ್ ಇರೋದನ್ನ ನಾನೇನು ಮಾಡಿದ್ದೀನಿ, ಡಿಲೀಟ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಎಕ್ಸ್ ಟು ಮತ್ತು ಎಕ್ಸ್ 1ನ ಸಪ್ರೇಟಾಗಿ ಕಳಿಸ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ಎಕ್ಸ್ 2 ಇತ್ತು, ಅದನ್ನ ಹಂಗೆ ಇಟ್ಕೊಂಡೆ. ಜೊತೆಗೆ ಇಲ್ಲಿ ಎಕ್ಸ್ 1 ಇದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸ್ಕೊಂಡೆ. ಇಲ್ಲಿ ಏನು ಎಕ್ಸ್ 2 ಇತ್ತು ಮಕ್ಕಳ, ಅದನ್ನ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ಕೊಂಡೆ. ಹೌದಲ್ಲ? ಮತ್ತೆ ಇಲ್ಲಿ ಮೈನಸ್ ಎರಡು ಕಡೆ ಬಂತು, ಕ್ಯಾನ್ಸಲ್ ಆಯಿತು. ಮುಗಿತಲ್ವಾ? ರೈಟ್, ದಟ್ಸ್ ಆಲ್. ಆ್ಯಂಡ್ ಈಗ ಆನ್ ಟು ಬರ್ತಾ ಇದ್ದೀನಿ. ಆನ್ ಟೂಲ್ ಏನಾಗ್ತಿದೆ ಮಕ್ಕಳ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಕನ್ಸಿಡರ್ ಮಾಡಿದೆ. ಕನ್ಸಿಡರೇಷನ್ ಮಾಡಿ ಏನು ಮಾಡಿದ್ದೀನಿ ಇದರಲ್ಲಿ, ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. ಯಾಕೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ, ಕಾರಣ ಇಷ್ಟೇ, ಎಕ್ಸ್ನ ವೇರಿಯಬಲ್ ಎಲ್ಲಿರಬೇಕು, ನ್ಯೂಮರೇಟರ್ ಅಲ್ಲೇ ಇರಬೇಕು, ಡಿನಾಮಿನೇಟರ್ ಅಲ್ಲಿ ಇರಬಾರ್ದು. ಆ ಕಾರಣಕ್ಕೆ ಫಸ್ಟ್ ಏನು ಮಾಡಿದೆ, ನ್ಯೂಮರೇಟರ್ಗೆ ತಗೊಬಂದೆ. ಅಂಡ್ ಇಲ್ಲಿ ನೋಡಿದಾಗ ಎಕ್ಸ್ನ ವೇರಿಯಬಲ್ ಇದೆ, ಇದು ಯಾವುದೇ ಕಾರಣಕ್ಕೂ ರೈಟ್ ಹ್ಯಾಂಡ್ ಸೈಡಲ್ಲಿ ಇರಬಾರ್ದು, ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋಗಬೇಕು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸ್ಕೊಂಡೆ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿರಬೇಕು, ಎಕ್ಸ್ ವೇರಿಯಬಲ್ ಮಾತ್ರ ಇರಬೇಕು. ಫಸ್ಟ್ 2ನ ಅದಕ್ಕೆ ಈ ಕಡೆ ಕಳಿಸ್ಕೊಂಡೆ. ಹೌದಾ? ಸೊ ನೆಕ್ಸ್ಟ್ ಇದರಲ್ಲಿ ಎಕ್ಸ್ ಕಾಮನ್ ತಗೊಂಡು 1 ಮೈನಸ್ ವೈ ಅಂತ ಇಟ್ಕೊಂಡು, ಆಸ್ ಐ ನೋ ಎಕ್ಸ್ ಅನ್ನೋದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಮಾತ್ರ ಇರಬೇಕು. ಸೊ ಅದಕ್ಕೆ 1 ಮೈನಸ್ ವೈನ ಈ ಕಡೆ ಕಳಿಸ್ಕೊಂಡೆ. ಇದರಿಂದ ನಾನು ಗೊತ್ತಾಗಿದ್ದೇನು, ಡಿನಾಮಿನೇಟರ್ ಅಲ್ಲಿ ವೈಗೆ 1 ಹಾಕ್ಬಿಟ್ರೆ 0 ಆಗಿಬಿಡುತ್ತೆ. ಸೊ ಅದಕ್ಕೆ ವೈನ ನಾನು ವೈ ಈಕ್ವಲ್ಸ್ ಟು 1 ಅವಾಯ್ಡ್ ಮಾಡಬೇಕು. 1 ವ್ಯಾಲ್ಯೂನ ನಾನು ವೈಗೆ ಹಾಕಕ್ಕೆ ಹೋಗ್ಬಾರ್ದು. ಸೊ ಅದಕ್ಕೆ ಇಲ್ಲಿ ವೈ ಇಸ್ ನಾಟ್ ಈಕ್ವಲ್ ಟು 1 ಅಂತ ಬರ್ದೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ರೇಂಜ್ ಏನಾಗುತ್ತೆ ಮಕ್ಕಳ, ಆರ್ ಮೈನಸ್ 1 ಅಂತ ಆಗುತ್ತೆ. ಸೊ ಇದೇ ಅಲ್ವಾ ಮಕ್ಕಳ ನನಗೆ ಕೋಡೊಮೇನ್ ಕೂಡ ಕೊಟ್ಟಿದ್ದು. ನೋಡಿ, ಕೋಡೊಮೇನ್ ಕೂಡ ಕೊಟ್ಟಿದ್ದೇನೆ ಇದರಲ್ಲಿ, ಆರ್ ಮೈನಸ್ 1. ಹೌದಲ್ಲ? ಎರಡೂ ಕೂಡ ಸೇಮ್ ಆಯ್ತು ಈಗ. ಹೌದಲ್ಲ ಮಕ್ಕಳ? ಸೊ ಅದಕ್ಕೆ ಏನಂತ ಬರಿತಾ ಇದ್ದೀರಿ, ಸೊ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್, ದೇರ್ಫೋರ್ ಎಫ್ ಇಸ್ ಆನ್ ಟು. ಈಗ ಕನ್ಕ್ಲೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕನ್ಕ್ಲೂಷನ್ ಕೊಡೋಣ. ಸೊ ವಾಟ್ ಈಸ್ ದ ಕನ್ಕ್ಲೂಷನ್ ಇಯರ್? ಯಾ, ಕನ್ಕ್ಲೂಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಕನ್ಕ್ಲೂಷನ್ ಕೊಡೋಣ. ಸೊ ಕನ್ಕ್ಲೂಷನ್ ಪ್ರಕಾರ ಏನಂತ ಹೇಳ್ಬೋದು, ಎಫ್ ಇಸ್ 1 1. ಯಾ, ಎಫ್ ಇಸ್ 1 1 ಸ್ಟೂಡೆಂಟ್ಸ್. ಎಫ್ ಇಸ್ ಆನ್ ಟು, ಎಫ್ ಇಸ್ ಆನ್ ಟು, therefore f is bijective, therefore f is bijective. Okay, fine student, therefore f is bijective. ಅರ್ಥ ಆಗಿದೆಲ್ಲ ಎಲ್ಲರಿಗೂ? I hope the concepts are clear to you all students, right? Okay ಮಕ್ಕಳ, ಈಗ ಇಷ್ಟಕ್ಕೆ ನಾನು ಕ್ಲಾಸ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮಕ್ಕಳ ನಿಮಗೆ ಇನ್ನೂ ಉಳಿದಿರೋ 3 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ನಾನೇನು ಮಾಡ್ತೀನಿ ನಿಮಗೆ, ಸೊ ಆಗ ನಿಮಗೆ 1 1 1 2 ಅಂದ್ರೆಲ್ಲ ಏನು ಅಂತ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಈ ಕ್ಲಾಸ್ ನೀವು ಯೂಟ್ಯೂಬಲ್ಲೂ ಕೂಡ ಫ್ರೀ ಆಗಿ ನೋಡ್ತೀರಿ ಮಕ್ಕಳ. ಸೊ ಜಸ್ಟ್ 45-50 ಮಿನಿಟ್ಸ್ ಅಷ್ಟೇ ಕಂಟೆಂಟ್ ಬರಬೇಕಾಗಿದ್ದ ಕಾರಣಕ್ಕೆ ಅಷ್ಟಕ್ಕೆ ಮಾಡ್ತಾ ಇದ್ದೀನಿ ನಾನು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮಕ್ಕಳ ಉಳಿದಿರೋ 3 ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದೆ ಇನ್ವರ್ಟಿಬಲ್ ಫಂಕ್ಷನ್ದು, ಅದನ್ನು ಕೂಡ ಡಿಸ್ಕಸ್ ಮಾಡಿ. ವಿ ವಿಲ್ ಡಿಸ್ಕಸ್ 1 1 on 2 ಆ್ಯಂಡ್ ಬೈಜೆಕ್ಟಿವ್ ಅಂದ್ರೇನು, ಇನ್ವರ್ಟಿಬಲ್ ಫಂಕ್ಷನ್ ಅಂದ್ರೇನು, ಅದೆಲ್ಲರದು ಕೂಡ ಡೀಟೇಲ್ ನಾಲೆಡ್ಜ್ ಕೂಡ ಕೊಡ್ತೀನಿ ಮಕ್ಕಳ. ಓಕೆನಾ? ಸೊ ಹಾಗಾದರೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಮಕ್ಕಳ. ಸಿ ಯು ಆಲ್.